ನರೇಂದ್ರ ಮೋದಿ ಅವರೊಂದು ಟ್ವೀಟ್ ಮಾಡಿದ್ದಾರೆ, ರಿಸೀವ್ಡ್ ಎ ಕಾಲ್ ಫ್ರಮ್ ಪ್ರೆಸಿಡೆಂಟ್ ಡೊನಾಲ್ಡ್ ಟ್ರಂಪ್ ಅಂತ. ಅಲ್ಲಿ ನೀವು ಒಂದು ಅಂಶ ಗಮನಿಸಿ ನೋಡಿ, ಅಲ್ಲಿ ಅವರು ಮೈ ಡಿಯರ್ ಫ್ರೆಂಡ್ ಅಂತ ಬರ್ದಿಲ್ಲ, ಮೈ ಬ್ರದರ್ ಡೊನಾಲ್ಡ್ ಟ್ರಂಪ್ ಅಂತ ಬರ್ದಿಲ್ಲ, ಬರಿತಾ ಇದ್ರು. ಹೊಸ ಆಟ ಶುರು ಮಾಡೋಕ್ಕೆ ಈ ಒಂದು ಹುನ್ನಾರ ಅಂತ ನೀವು ಹೇಳಿದ್ರಿ. ಹೌದು. ಈ ಹೊಸ ಆಟ ಯಾವುದು? ಒಂದು ನಾಯಕತ್ವ ಇಲ್ಲದೆ ಹಲವು ಶಕ್ತಿ ಕೇಂದ್ರಗಳಾಗಿ ಜಗತ್ತನ್ನು ಮುನ್ನಡೆಸ್ಕೊಂಡು ಹೋಗುವಂಥ ಒಂದು ಪರಿಸ್ಥಿತಿ ಬರುತ್ತೆ. ಇದು ಅದು ಅವ್ರಿಗೆ ಬೇಕಿಲ್ಲ. ಹೊಸ ಆಟ ಅಂದರೆ ಹೀಗೆ ದುಬೈ ಜಗತ್ತಿನಾದ್ಯಂತ ಎಲ್ಲ ಸಾಹುಕಾರರಿಗೆ ಮನೆಯಾಗಿತ್ತು. ಇವತ್ತೇನಾಯಿತು? ಸೊ ಇದನ್ನು ನೀವು ನೋಡಿದ್ರೆ ಇದು ಈಗ 15-20 ವರ್ಷ ಏನು ಅವ್ರು ಕಟ್ಕೊಂಡಿದ್ರು, ಈ ರೀತಿಯ ಒಂದು ಬದುಕನ್ನು ಕಟ್ಟಿದ್ರು, ಅದು ಡಿಸ್ಟೆಬಿಲೈಸ್ ಆಗೋಯ್ತು. ಮತ್ತೆ ನಂಬಿಕೆ ಬಂದು ಇದೆಲ್ಲ ನಿಂತು ಮತ್ತೆ ಅವರು ಆ ಮಟ್ಟಕ್ಕೆ ಬರೋ ಅಷ್ಟೊತ್ತಿಗೆ ತಿರುಗಿ ಇನ್ನೊಂದು 5-10 ವರ್ಷ ಬೇಕಾಗುತ್ತೆ. ಕರೆಕ್ಟ್. ಆದರೆ ಇನ್ನೂ ಒಂದು ದೊಡ್ಡ ಹೊಡೆತ, ಟ್ರಂಪ್ ಅಂದಮೇಲೆ ಹೊಡೆತ ತಿಂತಾನೆ ಇದ್ದೀವಿ. ಮತ್ತೆ ಇರಾನ್ ಟೈಮಲ್ಲಿ ತಿಂದಿದ್ದೀರ ಅಂದರೆ ನಮ್ಮ ಸ್ಟಾಕ್ ಮಾರ್ಕೆಟು. ಗೋಲ್ಡ್ ಆ್ಯಂಡ್ ಸಿಲ್ವರ್ ಈಸ್ ಆಲ್ಸೋ ಗೋಯಿಂಗ್ ಡೌನ್, ಸ್ಟಾಕ್ ಮಾರ್ಕೆಟ್ ಈಸ್ ಆಲ್ಸೋ ಗೋಯಿಂಗ್ ಡೌನ್. ಯಾಕೆ ಹಿಂಗಾಗ್ತಿದೆ ಅಂದರೆ ಆಯಿಲ್ ಆ್ಯಂಡ್ ಗ್ಯಾಸ್ ಇದೆಯಲ್ಲ, ಅದ್ರ ಮೇಲೆ ಬೆಟ್ ಮಾಡ್ತಾ ಇದ್ದಾರೆ ಜನ, ಸ್ಪೆಕ್ಯುಲೇಟ್ ಮಾಡ್ತಾ ಇದ್ದಾರೆ. ದೇ ಸ್ಟಾರ್ಟ್ ಸ್ಪೆಕ್ಯುಲೇಟಿಂಗ್ ಆನ್ ಆಯಿಲ್ ಆ್ಯಂಡ್ ಗ್ಯಾಸ್. ಸ್ನೇಹಿತರೆ ನಮಸ್ಕಾರ. ಗೌರಿ ಶಕ್ಕಿ ಸ್ಟುಡಿಯೋದ ವಿಶೇಷ ಸಂದರ್ಶನಕ್ಕೆ ನಿಮಗೆಲ್ಲ ಸ್ವಾಗತ. ನಾನು ಗೌರಿ ಶಕ್ಕಿ. ನಮ್ಮ ಜೊತೆಗಿದ್ದಾರೆ ನಮ್ಮ ನೆಚ್ಚಿನ ಅತಿಥಿಗಳು, ಹಣಕಾಸು ತಜ್ಞರು, ಜಿಯೋ ಪಾಲಿಟಿಕ್ಸ್ ತಜ್ಞರು, ಲೇಖಕರು, ಚಿಂತಕರು ಆಗಿರುವಂಥ ರಂಗಸ್ವಾಮಿ ಮೂಕನಹಳ್ಳಿಯವರು. ಬನ್ನಿ ಅವ್ರನ್ನ ಸ್ವಾಗತಿಸೋಣ. ವೆಲ್ಕಮ್ ಟು ದ ಶೋ ಸರ್. ನಮಸ್ತೆ. ನಮಸ್ಕಾರ ಎಲ್ಲರಿಗೂ ನಮಸ್ಕಾರ. ಇವತ್ತು ರಂಗಸ್ವಾಮಿ ಸರ್ ಜೊತೆಗೆ ನಾನು ನಮ್ಮ ಜಿಯೋ ಪಾಲಿಟಿಕ್ಸ್ ಬಗ್ಗೆ ಮಾತಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಯಾಕೆ ಅಂದರೆ ಕೆಲವು ದಿನಗಳಲ್ಲಿ ಮುಗಿಯುತ್ತೆ ಅಂತ ಒಂದು ಭ್ರಮೆ ಹುಟ್ಟಿಸಿದ್ದ ಅಮೆರಿಕ ಮತ್ತು ಇರಾನ್ ಯುದ್ಧ 25 ದಿನ ಕಳೆದರೂ ಕೂಡ ಮುಂದುವರಿತಾ ಇದೆ. ಸಾಧ್ಯತೆಗಳೇ ಕಾಣ್ತಿಲ್ಲ. ಆಮೇಲೆ ನಿನ್ನೆ ನಾನು ಮೈಸೂರಲ್ಲಿದ್ದೆ. ಒಂದು ಹೋಟ್ಲಿಗೆ ಹೋದಾಗ, ದೊಡ್ಡ ಹೋಟ್ಲಿಗೆ ಹೋದಾಗ, ಸರ್ ಊಟ ಏನಿಲ್ಲ, ಬರೀ ಸ್ನ್ಯಾಕ್ಸ್ ಮಾತ್ರ ಅಂತ ಹೇಳಿದರು. ಯಾಕೆ ಅಂದರೆ ಗ್ಯಾಸ್ ಸಿಲಿಂಡರ್ ಇಲ್ಲ ಸರ್ ಅಂತ ಹೇಳಿದರು. ಇಲ್ಲಿ ಪಾಕಶಾಲೆಯಲ್ಲಿ ಕೂಡ ಮೊನ್ನೆ ಹೋದಾಗ ಇದೇ ಥರ ಆಯಿತು. ಅಂದರೆ ನಮ್ಮ ಮನೆಗಳಿಗೂ ಕೂಡ, ನಮ್ಮ ಬಿಸ್ನೆಸ್ಗಳು ಕೂಡ ಆಲ್ರೆಡಿ ಟಚ್ ಆಗಿದೆ. ಅಂದರೆ ಇದು ನನಗೆ ಅರ್ಥ ಆಗಿರೋದು. ನಿಮಗೆ ಬೇರೆ ಬೇರೆ ಥರ ಬೇರೆ ಬೇರೆ ರೀತಿಯಲ್ಲಿ ಇದು ಪ್ರಭಾವ ಬೀರ್ತಾ ಇದೆ. ಫಿಲಿಪೀನ್ಸ್ ನ್ಯಾಷನಲ್ ಎಮರ್ಜೆನ್ಸಿನ ಘೋಷಣೆ ಮಾಡಿದೆ ಅಂತೆ, ಈಗ ತಾನೇ ನಾನು ನೋಡಿದೆ. ಯಾಕೆಂದರೆ ಎನರ್ಜಿ ಸಪ್ಲೈ ಕಂಪ್ಲೀಟ್ಲಿ ಕಟ್ ಆಗಿದೆ ಅಂತ ಹೇಳಿ. ಎನರ್ಜಿ ಎಮರ್ಜೆನ್ಸಿ ಅಂತ ಹೇಳ್ತಾರೆ. ಅದು ಫಿಲಿಪೀನ್ಸ್ ಆಯಿತು, ಥೈಲ್ಯಾಂಡಲ್ಲೂ ಮಾಡಿದ್ದಾರೆ. ಹಾಗೆ ಬಹುತೇಕ ರಾಷ್ಟ್ರಗಳು ಇದಾಗುತ್ತೆ. ಭಾರತದಲ್ಲೂ ಇನ್ನೊಂದು ಸ್ವಲ್ಪ ಇದೇ ಥರ ಆಯಿತು. ಒಂದು ವಾರದಲ್ಲಿ ಎಲ್ಲ ಆನ್ಲೈನ್ ಕೋಚಿಂಗ್ ಕೊಡಿ, ಶಾಲೆ ಕಾಲೇಜು ಬಂದಾಗುತ್ತೆ. ಇನ್ನು ಸ್ವಲ್ಪ ದಿನ ಆದರೆ ವರ್ಕ್ ಫ್ರಮ್ ಹೋಮ್ ತಿರ್ಗಾ ಮತ್ತೆ ಬರುತ್ತೆ. ಎಸ್. ಸೊ ಮತ್ತು ಕೋವಿಡ್ ಕಾಲದ ಒಂದಷ್ಟು ಸಾಧ್ಯತೆಗಳು ಬರುವಂಥದ್ದು ಸರ್. ಸೊ ಹೀಗಾಗಿ ನನ್ನ ಮೊದಲನೇ ಪ್ರಶ್ನೆ, ಈ ಯುದ್ಧದ ಮುಂದಿನ ಗತಿ ಏನಾಗಲಿದೆ, ಏನೆಲ್ಲ ಪ್ರಭಾವ ಆಗಿದೆ ಮತ್ತು ಆಗುತ್ತೆ, ನಾವು ಅಂದರೆ ಜನಸಾಮಾನ್ಯರು ಯಾವುದಕ್ಕೆಲ್ಲ ರೆಡಿ ಇರಬೇಕು, ಈ ಎಲ್ಲ ವಿಚಾರಗಳ ಬಗ್ಗೆ. ಖಂಡಿತ. ಎಲ್ಲದಕ್ಕಿಂತ ಮುಂಚೆ ನಾವು ಒಂದನ್ನು ಅರ್ಥ ಮಾಡ್ಕೋಬೇಕು, ಯುದ್ಧ ಯಾಕೆ ಆಗುತ್ತೆ. ಈಗ ನೀವು ನೋಡ್ತಾ ಬಂದರೆ ಯುದ್ಧ ಯಾವಾಗೆಲ್ಲ ಆಗಿದೆ, ಹಿಂದೆ ಏನು ನಾವು ನೋಡ್ತಾ ಬಂದರೆ, ನಾವು ಚರಿತ್ರೆನ ನೋಡ್ತಾ ಬಂದರೆ ಅದರಿಂದ ಒಂದು ಪಾಠ ತಿಳಿಯುತ್ತೆ. ಏನಂದರೆ ಯುದ್ಧ ಹೊಸದೊಂದು ವಿಶ್ವ ವ್ಯವಸ್ಥೆನ ಬರೆಯೋಕ್ಕೆ ಒಂದು ರಿಸೆಟ್ ಬಟನ್ ಇದ್ದ ಹಾಗೆ. ಅದು ನಾನು ಯಾವಾಗಲೂ ಹೇಳ್ತಿರ್ತೀನಿ. ಹೊಸ ವಿಶ್ವ ವ್ಯವಸ್ಥೆ, ನ್ಯೂ ವರ್ಲ್ಡ್ ಆರ್ಡರ್ ಅಂತ ನಾನು ಯಾವಾಗಲೂ ಹೇಳ್ತಿರ್ತೀನಿ. ಯಾಕೆ ಹೇಳ್ತಿರ್ತೀನಿ ಅಂದರೆ ಇದು ಅದೇ ಸಮಯ. ಈಗ ಸಾಮಾನ್ಯ ದಿನಗಳಲ್ಲಿ ನಾವೇನು ಮಾಡ್ತೀವಿ, ಕೆಲವೊಂದನ್ನು ನಮಗೆ ಹೇಳಿದ್ರೆ ಅದನ್ನು ನಾವು ಒಪ್ಕೊಳ್ಳೋದಿಲ್ಲ. ಹೀಗಾಗಿ ಇಂಥ ಅಸಾಮಾನ್ಯ ದಿನಗಳು ಅಥವಾ ಇಂಥ ಸಂಕಷ್ಟದ ದಿನಗಳನ್ನು ತಂದಿಟ್ಟಾಗ ನಮ್ಮ ಒಪ್ಪಿಗೆ ಇಲ್ಲದೆ ಹೊಸ ವ್ಯವಸ್ಥೆಗೆ ಅವರು ನಮ್ಮನ್ನು ಸಜ್ಜುಗೊಳಿಸ್ತಾರೆ, ನಾವು ಅದಕ್ಕೆ ಒಪ್ಕೊಂಡ್ಬಿಡ್ತೀವಿ. ಓಕೆ. ಅಂತಹ ಒಂದು ಸನ್ನಿವೇಶನ ಸೃಷ್ಟಿ ಮಾಡೋಕ್ಕೆ ಅಂತ ಸೃಷ್ಟಿಯಾಗಿರೋದು ಇದು. ಯುದ್ಧ ಈಸ್ ಇನ್ನವಿಟಬಲ್. ಯಾಕಂತಂದರೆ ನಾವೀಗ ಏನು ಹೇಳ್ತೀವಿ, ಗ್ಲೋಬಲೈಸೇಷನ್ ಅಂತ ಹೇಳ್ತೀವಲ್ಲ, ಆ ಗ್ಲೋಬಲೈಸೇಷನ್ ಅನ್ನೋ ಒಂದು ಆಟ ಏನಿದೆ, ಆ ಆಟದ ಅಂತ್ಯಕ್ಕೆ ಬಂದು ಕೂತಿರೋದು. ಅದು ಕೊನೆ ಮುಗಿದು ಅದು ಹೊಸದು ಆಗಬೇಕು ಅಂತಂದಾಗ ಆಗ ಈ ಆಟ ಯಾರೂ ಒಪ್ಪೋದಿಲ್ಲ, ಚೇಂಜಸ್ ಯಾರೂ ಒಪ್ಪೋದಿಲ್ಲ. ನಾನು ಯಾವಾಗಲೂ ಅದನ್ನ ಹೇಳ್ತೀನಿ ನೋಡಿ. ಒಂದು ಪುಸ್ತಕದ ಒಂದು ಪುಟ ಅಂತ ಇಟ್ಕೊಳ್ಳಿ, ಅಲ್ಲಿ ಎಷ್ಟೇ ಅದ್ಭುತವಾದ ಕತೆ ಇರಲಿ, ಆ ಪುಟ ಮುಗಿದ ನಂತರ ಆ ಪುಟನ ತಿರುವು ಹಾಕಲೇಬೇಕು. ಕರೆಕ್ಟ್. ಮುಂದಿನ ಪುಟದಲ್ಲಿ ಒಳ್ಳೇದಿದೆಯೋ ಕೆಟ್ಟದಿದೆಯೋ ಭಗವಂತ ಬಲ್ಲ, ಯಾರಿಗೂ ಗೊತ್ತಿಲ್ಲ. ಚೆನ್ನಾಗಿದೆ ಅಂತ ಇದೇ ಪುಟದಲ್ಲಿ ನಾವು ಎಷ್ಟೊತ್ತು ಅಂತ ಕೂತ್ಕೊಳ್ಳೋಕೆ ಸಾಧ್ಯ? ಕರೆಕ್ಟ್. ಪುಟ ತಿರುಗಿಸ್ಲೇಬೇಕು. ಹಾಗೆ ಗ್ಲೋಬಲೈಸೇಷನ್ ಅನ್ನೋ ಈ ಆಟ, ಆ ಪುಟ ಮುಗಿದಿದೆ. ಆ ಪುಟನ ಈಗ ತಿರುವಾಕೋ ಸಮಯ ಬಂದಿದೆ. ಈ ತಿರುವಾಕೋ ಸಮಯ ಎಲ್ಲ ಅಂದರೆ ಎವ್ರಿ ಚೇಂಜ್ ಈಸ್ ಅ ಪೇಯ್ನ್. ನಾನು ಯಾವಾಗಲೂ ಹೇಳ್ತಿರ್ತೀನಿ ಅದನ್ನು ಕೂಡ. ಅದು ನೋವಿನ ಒಂದು ಸಂಕಷ್ಟ ದಿನಗಳಿವಾಗ. ಹಾಗಾಗಿ ಇವತ್ತಿನ ತನಕ ಏನಾಗಿದೆ ಅಂದರೆ, ಇಷ್ಟು ದಿನ ನಾವು ಒಂದಷ್ಟು ಮಜಾ ಮಾಡ್ಕೊಂಡು ಬಂದ್ಬಿಟ್ವಿ. ಆರ್ಥಿಕವಾಗಿ ನೋಡಿದ್ರೆ ವಿತ್ತ ಜಗತ್ತೇನಿತ್ತು, ವಿತ್ತ ಜಗತ್ತು ಶಿಸ್ತಿಲ್ಲದ ಒಬ್ಬ ಯುವಕನಂತೆ. ಅಂದರೆ ಅದು ಬಾಲ್ಯದಿಂದ ಬೆಳ್ಕೊಂಡು ಬಂದು ಇವಾಗ 16-18 ವಯಸ್ಸಿನ ಹುಡುಗ ಅಂತ ತಿಳ್ಕೊಳ್ಳಿ.
ಅದು ಅಪ್ಪ ಅಮ್ಮ ಕಂಟ್ರೋಲ್ ಮಾಡಿಲ್ಲ, ಗುರು ಹಿರಿಯರು ಕಂಟ್ರೋಲ್ ಮಾಡಿಲ್ಲ, ಯಾರು ಹೇಳೋದು ಕೇಳಿಲ್ಲ, ತನಗಿಚ್ಛೆ ಬಂದಂಗೆ ಬೆಳ್ಕೊಂಡು ಬಂದುಬಿಟ್ಟಿದೆ. ಇವತ್ತು ಅದು ಬೀಡಿ, ಸಿಗರೇಟು, ಗುಟ್ಕಾ ಎಲ್ಲ ಒಂದು ಕೆಟ್ಟ ಅಭ್ಯಾಸಗಳಿಂದ ತುಂಬಿರುವಂಥ ಒಂದು ಯುವಕ. ಈಗ ಅದನ್ನು ನೀವು ದಂಡಿಸಕ್ಕೆ ಹೋಗ್ತಾ ಇದ್ದೀರಾ, ಬದಲು ಮಾಡ್ಸಕ್ಕೆ ಹೋಗ್ತಾ ಇದ್ದೀರಾ. ಅದು ಒಪ್ಪುತ್ತಾ? ಆ ಯುವಕ ಒಪ್ತಾನ? ಅಪ್ಪ ಅಮ್ಮ ಆದರೂ ಅವ್ರಿಗೆ ತಿರುಗಿ ಬೀಳ್ತಾನಲ್ವಾ? ಹಾಗೆ ಇವತ್ತು ನಮ್ಮ ಜಾಗತಿಕ ವಿತ್ತ ವ್ಯವಸ್ಥೆ ಆ ರೀತಿ ಆಗಿದೆ. ನಾವು ಅದು ಇರ್ರಿವರ್ಸಬಲ್ ಅಂದರೆ ಪಾಯಿಂಟ್ ಆಫ್ ನೋ ರಿಟರ್ನ್, ಅದು ಅವ್ರು ಬದಲಾಯಿಸೋಕ್ಕಾಗಲ್ಲ. ಆ ಮಟ್ಟದ ಒಂದು ಕೆಟ್ಟ ಆಟನ ನಾವು ಆಡಿಬಿಟ್ಟಿದ್ದೀವಿ. ಹೀಗಾಗಿ ಈಗ ಹೊಸ ಆಟ ನಾವು ಶುರು ಮಾಡಲೇಬೇಕು. ಈ ಪೇಜ್ನ ಮುಚ್ಚಿ ಮುಂದಿನ ಪೇಜ್ಗೆ ಹೋಗಬೇಕು. ಅದಕ್ಕೋಸ್ಕರ ಯುದ್ಧ ಅನಿವಾರ್ಯ. ಕತೆ ಪುಸ್ತಕ ಆದರೆ ನಾವು ಆ ಪೇಜ್ನ ತಿರುವಾಕ್ಬಿಡ್ತೀವಿ. ಇಲ್ಲಿ ತುಂಬ ಇದಾಗುತ್ತೆ, ಯಾರೂ ಒಪ್ಪೋದಿಲ್ಲ ಅಷ್ಟು ಬೇಗ. ನಾನು ಇನ್ನೂ ಓದಿ ಮುಗಿಸಿಲ್ಲ ಅಂತಾರೆ, ನನಗೆ ಈ ಆಟನೇ ಚೆನ್ನಾಗಿದೆ ಅಂತಾರೆ, ಇದು ಬಿಟ್ಟು ಹೋಗಲ್ಲ ಅಂತಾರೆ. ಈಗ ತಾನೇ ಅದರಲ್ಲಿ ಒಬ್ರು ಗೆಲ್ತಾ ಬಂದಿರ್ತಾರೆ. ಅಮೆರಿಕಾಗಾಗಲೇ ಅದು ಪೀಕ್ ತಲುಪಿ ಸಾಕಾಗಿದೆ ಅದಕ್ಕೆ ಆ ಆಟ. ಸೊ ಹಂಗಾದ್ರೆ ಈ ಪೇಜನ್ನು ತಿರುವಾಗ್ತಾ ಇರೋದು ಅಮೆರಿಕ. ಅದು ನಾವು ಅನ್ಕೊತೀವಿ. ಏನಕ್ಕಂತಂದರೆ ಅದು ಮುಟ್ಟಾಳ, ಟ್ರಂಪ್ ಅಂತೂ ಹುಚ್ಚಾಟ ಆಡ್ತಿದ್ದಾನೆ ಹಾಗೆ ಹೀಗೆ ಅಂತ. ಹುಚ್ಚಾಟ ಅಂತಂದರೆ ಅವ್ರ ಆಟದಲ್ಲಿ ಅವರೇ ಸೋಲ್ತಾ ಇದ್ದಾರಲ್ಲ. ಈಗ ಅವ್ರ ಆಟದಲ್ಲಿ ಅವರೇ ಸೃಷ್ಟಿಸಿದ ಆಟದಲ್ಲಿ ಅವರೇ ಸೋಲ್ತಾ ಇರೋವಾಗ, ಅಂದರೆ ಗ್ಲೋಬಲೈಸೇಷನ್ ಅನ್ನೋ ಆಟದಲ್ಲಿ. ಹೌದು. ಈಗ ಅವ್ರಿಗೆ ಈಗ ಸೋಲೆ, ಅವ್ರಿಗೆ ಇದು ಹಣ, ಅಭಿವೃದ್ಧಿ, ಇನ್ನೊಂದು ಈ ಥರದ್ದೆಲ್ಲ ವರ್ಡು ಕಾಯಿನ್ ಮಾಡಿದವ್ರೆ ಅವರು ಎಲ್ಲ ಬಂತು. ಇವಾಗ ಆಟದಲ್ಲಿ ಅವರೇ ಸೋಲು ಅನುಭವಿಸ್ತಾ ಇದ್ದಾರೆ. ಚೈನಾ ಬಂದಿದೆ, ಭಾರತ ಬಂದಿದೆ, ರಷ್ಯಾ ಬಂದಿದೆ, ಜಪಾನ್ ಇದೆ, ಯುರೋಪಿಯನ್ ಯೂನಿಯನ್ ಇದೆ. ಎರಡನೇ ಮಹಾಯುದ್ಧದ ಟೈಮಲ್ಲಿ ಅವರಿಗೆ ಕಾಂಪಿಟೇಟರ್ಸೇ ಇರಲಿಲ್ಲ. ಇವತ್ತು 5-6 ಪ್ರಮುಖ ಕಾಂಪಿಟೇಟರ್ಸ್ಗಳು ಉದ್ಭವವಾಗಿದ್ದಾರೆ. ಈಗ ಅವ್ರ ಆಟದಲ್ಲಿ ಗೆಲ್ಲುವ ಸಾಧ್ಯತೆ ಎಷ್ಟು? ಹಾಗಾಗಿ ಅವ್ರಿಗೆ ಹೊಸ ಆಟ ಬೇಕು. ಹಾಗಾಗಿ ಯುದ್ಧ ಅನ್ನೋದು ಈ ರೀತಿ ಅದು ರೀಸೆಟ್ ಬಟನ್ ಒತ್ತಕ್ಕೆ ಮಾಡ್ತಿರೋದು. ಇದೆಲ್ಲ ಹೆಂಗೆ ಅಂತಂದರೆ ಸ್ಕ್ರಿಪ್ಟೆಡ್. ನಾವು ಬಿಗ್ ಬಾಸ್ ಮಾತ್ರ ಸ್ಕ್ರಿಪ್ಟೆಡ್ ಅಂತೀವಲ್ಲ, ಹಾಗೆ ಇದೆಲ್ಲ ಇಂಥ ದಿನ ಹಿಂಗೆ ಆಗಬೇಕು ಅನ್ನೋದೆಲ್ಲ ಆಗಿದೆ. ನಿನ್ನೆ ಅಷ್ಟೇ ನೀವು ನೋಡಿದ್ರೆ ನರೇಂದ್ರ ಮೋದಿ ಅವರೊಂದು ಟ್ವೀಟ್ ಮಾಡಿದ್ದಾರೆ, ರಿಸೀವ್ಡ್ ಎ ಕಾಲ್ ಫ್ರಮ್ ಪ್ರೆಸಿಡೆಂಟ್ ಡೊನಾಲ್ಡ್ ಟ್ರಂಪ್ ಅಂತ. ಅಲ್ಲಿ ನೀವು ಒಂದು ಅಂಶ ಗಮನಿಸಿ ನೋಡಿ, ಅಲ್ಲಿ ಅವರು ಮೈ ಡಿಯರ್ ಫ್ರೆಂಡ್ ಅಂತ ಬರ್ದಿಲ್ಲ, ಮೈ ಬ್ರದರ್ ಡೊನಾಲ್ಡ್ ಟ್ರಂಪ್ ಅಂತ ಬರ್ದಿಲ್ಲ, ಬರಿತಾ ಇದ್ರು. ನೀವು ಮೋದಿಯವರ ಹಳೆ ಟ್ವೀಟ್ಗಳನ್ನ ನೋಡಿದ್ರೆ ರಿಸೀವ್ಡ್ ಎ ಕಾಲ್ ಫ್ರಮ್ ಮೈ ಡಿಯರ್ ಫ್ರೆಂಡ್ ಡೊನಾಲ್ಡ್ ಟ್ರಂಪ್, ಪ್ರೆಸಿಡೆಂಟ್ ಡೊನಾಲ್ಡ್ ಟ್ರಂಪ್ ಅಂತಿರೋದು. ಹೀಗೇನೇನೋ ಇರೋದು. ಇವತ್ತು ಏನಿಲ್ಲ, ರಿಸೀವ್ಡ್ ಎ ಕಾಲ್ ಫ್ರಮ್ ಡೊನಾಲ್ಡ್ ಟ್ರಂಪ್ ಅಂತ ತುಂಬ ಔಪಚಾರಿಕವಾಗಿ ಬರೆದಿದ್ದಾರೆ. ಅರ್ಥ ಅವರು ನೀವು ಇನ್ನೊಂದು ಅದಕ್ಕೆ ಹೋಗೋಕ್ಕೆ ಮುಂಚೆ ನಾನು ಒಂದು ಉದಾಹರಣೆ ಹೇಳ್ತೀನಿ. ಒಂದು ಫೋನ್ ಕಾಲಲ್ಲಿ ಯಾರೋ ಒಬ್ಬರು ಮಾತಾಡ್ತಿರ್ತಾರೆ ಅಂತ ಇಟ್ಕೊಳ್ಳಿ. ಓಕೆ, ನಿಮಗೆ ಆ ಕಡೆ ವ್ಯಕ್ತಿ ಏನು ಮಾತಾಡ್ತಿದ್ದಾನೆ ಗೊತ್ತಾಗಿರಲ್ಲ, ಆದರೆ ಈ ಕಡೆ ವ್ಯಕ್ತಿ ಮಾತಾಡೋದನ್ನ ನೀವು ಕೇಳಿಸ್ಕೊತಾ ಇರ್ತೀರಿ. ಆ ಅಂದಾಜಲ್ಲಿ ಗೊತ್ತಾಗುತ್ತೆ ಆ ವ್ಯಕ್ತಿ ಏನು ಮಾತಾಡಿರ್ಬೋದು ಅಂತ. ಮೋದಿಯವರು ಆ ಟ್ವೀಟಲ್ಲಿ ಮುಂದುವರೆದು ಬರೀತಾರೆ, ನಮಗೆ ಗ್ಲೋಬಲ್ ಪೀಸ್ ಬೇಕೇ ಬೇಕು, ಎಸ್ಪೆಷಲಿ ಆ ಮಿಡ್ಲ್ ಈಸ್ಟಲ್ಲಿ ಪೀಸ್ ಇಲ್ಲ ಅಂದರೆ ಸಪ್ಲೈ ಚೈನ್ ಹರ್ಟ್ ಆಗುತ್ತೆ. ಅಲ್ಲಿಂದ ಎಲ್ಲ ಪದಾರ್ಥಗಳು ಬರೋದು ಇರೋದೇ ಅಷ್ಟೊಂದು ಸಣ್ಣ ಜಾಗ, ಅಲ್ಲಿಂದನೇ ಎಲ್ಲ ಹಡಗುಗಳೆಲ್ಲ ಬರಬೇಕು. ಸೊ ಅದು ಸಪ್ಲೈ ಚೈನ್ ಹರ್ಟ್ ಆಗುತ್ತೆ. ನಮಗೆ ಯುದ್ಧ ಬೇಕಿಲ್ಲ, ಗ್ಲೋಬಲ್ ಪೀಸು, ಆ ಮಿಡ್ಲ್ ಈಸ್ಟಲ್ಲಿ ಪೀಸ್ ಏನು ಬೇಕೋ ಅದಕ್ಕೆ ಆ ಎಲ್ಲ ಪ್ರಯತ್ನವೂ ನಾವು ಮಾಡ್ತೀವಿ, ಅದಕ್ಕೆ ನಮ್ಮ ಸಹಕಾರ ಇದೆ ಅಂತ ಬರೆದಿದ್ದಾರೆ. ಅರ್ಥ ನಾನು ಹೇಳಿದ್ನಲ್ಲ, ಫೋನಲ್ಲಿ ಮಾತಾಡುವಾಗ ಇವ್ರು ಏನು ಮಾತಾಡ್ತಾರೆ ಅನ್ನೋದನ್ನು ಕೇಳಿಸ್ಕೊಂಡು ಆ ಕಡೆ ವ್ಯಕ್ತಿ ಏನು ಮಾತಾಡ್ತಿದ್ದಾನೆ ಅಂತ ನೀವು ಊಹಿಸ್ಕೋಬೋದು. ನಾವು ಆ ಥರ ಊಹಿಸ್ಕೊಳ್ಳೋದಾದರೆ ಡೊನಾಲ್ಡ್ ಟ್ರಂಪ್ ಏನು ಹೇಳಿರ್ತಾರೆ, ಇದು ನಾನು ಊಹೆ ಮಾಡ್ಕೋತಿರೋದು, ತಿರ್ಗಾ ಇದು ಮಾಡ್ಕೊಬೇಡಿ. ನನ್ನ ಪ್ರಕಾರ ಡೊನಾಲ್ಡ್ ಟ್ರಂಪ್ ಏನು ಹೇಳಿರ್ತಾರೆ ಅಂತಂದರೆ, ನಾವು ಫುಲ್ ಫ್ಲೆಜ್ಡ್ ವಾರ್ ಹೋಗ್ತೀವಿ. ಯಾಕಂದರೆ ನಿನ್ನೆ ತಾನೇ ತಿರ್ಗಾ ದುಬೈ ಮೇಲೆ ಹೊಡೆದಿದ್ದಾರೆ, ನೀವು ನೋಡಿದ್ದೀರಾ. ದುಬೈ ಮೇಲೆ ತಿರ್ಗಾ ಆಕ್ರಮಣ ಮಾಡಿದೆ ಯಾರು, ನಮ್ಮ ಇರಾನ್ ದೇಶ. ಸೊ ಇದೇನಾಗುತ್ತೆ, ಅವರು ಅಲ್ಲಿ ಹೇಳಿರ್ತವೆ ಇರಾನ್ ಮೇಲೆ ಪೂರ್ಣ ಪ್ರಮಾಣದ ಯುದ್ಧ ನಾವು ಸಾರ್ತೀವಿ ಅಂತ ಹೇಳಿರ್ತಾರೆ. ಮೋದಿಯವರಿಗೆ ಪೂರ್ಣ ಪ್ರಮಾಣದ ಯುದ್ಧ ಬೇಕಿಲ್ಲ. ಮೋದಿಯವರಿಗೆ ಅಂತಲ್ಲ, ಈಗ ಜಗತ್ತಿನ ತುಂಬ ದೇಶಗಳಿಗೆ ಪೂರ್ಣ ಪ್ರಮಾಣದ ಯುದ್ಧ ಬೇಕಿಲ್ಲ, ಯಾರಿಗೂ ಬೇಕಿಲ್ಲ ಇವತ್ತು. ಹಾಗಾಗಿ ನಾನು ಹೇಳಿದ್ದು, ನೀವು ಏನಾರ ಮಾಡ್ಕೊಳ್ಳಿ, ನಾವು ಎಷ್ಟು ಅಲ್ಲಿ ಶಾಂತಿ ಉಳಿಸ್ಕೋಬೇಕು, ಅದಕ್ಕೇನು ಬೇಕೋ ಅದೆಲ್ಲ ಪ್ರಯತ್ನ ಮಾಡ್ತೀವಿ ಅನ್ನೋ ಥರದಲ್ಲಿ ಮೋದಿ ಬರೆದಿರೋದು. ಅಂದರೆ ಅವ್ರು ಟ್ರಂಪ್ ಹೇಳಿದ್ದಕ್ಕೆಲ್ಲ ಇವ್ರು ಒಪ್ಕೊಳ್ತಿದ್ದಾರೆ ಅಂತಲ್ಲ, ನೀನು ಹಂಗೆ ಮಾಡೋಕ್ಕೆ ಸಾಧ್ಯ ಇಲ್ಲ ಅಂತಲೇ ಇವ್ರ ನಿಲುವನ್ನು ಹೇಳಿದ್ದಾರೆ ಅನ್ನೋ ಅರ್ಥದಲ್ಲಿ ಇದೆ ಅದು ಟೋನು. ನೀವು ಓದಿದ್ರೆ ಅದೇನು ಯು ಡೋಂಟ್ ಹ್ಯಾವ್ ಟು ಬಿನ್ ಎಕ್ಸ್ಟ್ರಾಡಿನರಿ ಹ್ಯೂಮನ್ ಬೀಯಿಂಗ್ ಆರ್ ಎಫರ್ಟ್ ಏನು ಬೇಕಿಲ್ಲ. ಅದನ್ನು ಓದ್ಬಿಟ್ರೆ, ಲೈನ್ಗಳನ್ನ ಓದಿದ್ರೆ ನಿಮ್ಗೆ ಅರ್ಥವಾಗುತ್ತೆ. ಆ ಥರದ್ದೊಂದು ಹಾಕಿದ್ದಾರೆ. ಇವತ್ತು ಗೌರೀಶ್ವರ ಏನಾಗಿದೆ, ಜಗತ್ತನ್ನು ನೀವು 3 ಭಾಗವಾಗಿ ನೋಡ್ಬೋದು. ಒಂದು ಭಾಗ ಮಿತ್ರ ದೇಶಗಳು ಅಥವಾ ಯುದ್ಧ, ಅಮೇರಿಕಾ ನಾಯಕನಾಗಿರುವಂಥದ್ದು, ಅದಕ್ಕೆ ಸಂಬಂಧಪಟ್ಟದ್ದು. ಇನ್ನೊಂದು ಯುದ್ಧ ಅಮೇರಿಕಾಗೆ ವಿರುದ್ಧ ನಿಂದಂಥ ದೇಶಗಳು. ಇಲ್ಲಿ ಅಮೇರಿಕಾ, ಇಸ್ರೇಲು ಮತ್ತು ಇನ್ಯಾರು, ಈಗ ಜಪಾನು ಓಪನ್ ಆಗಿ ಅವರಿಗೆ ಸಪೋರ್ಟ್ ಮಾಡಿದ್ದಾರೆ. ಇನ್ನು ಯುದ್ಧ ಡಿಕ್ಲೇರ್ ಆಗಿಲ್ಲ, ಏನಿಲ್ಲ, ನಾವು ಏನಾದರೂ ವಿಲ್ ಸ್ಟ್ಯಾಂಡ್ ವಿತ್ ಅಮೇರಿಕಾ ಅಂತ ಜಪಾನ್ ಹೇಳಿಕೆ ಕೊಟ್ಬಿಟ್ಟಿದೆ. ಯಾಕೆ ಹೇಳಿಕೆ ಕೊಟ್ಟಿದೆ ಅನ್ನೋದನ್ನು ನಾವು ಮುಂದಕ್ಕೆ ಹೋಗ್ತಾ ನೋಡೋಣ.
ಆ ಥರ ಕೊಟ್ಟಿದೆ. ಈ ದೇಶಗಳೆಲ್ಲ ಒಂದು ಪಟ್ಟಿಲಿ ಬರುತ್ತೆ. ಇನ್ನೊಂದು ಪಟ್ಟಿಲಿ ನೋಡಿದ್ರೆ ಈಗ ಇರಾನು ಹೊಡೆತ ತಿಂತಿರೋದು, ಇರಾನು ಅದಕ್ಕೆ ಸಪೋರ್ಟಾಗಿ ಚೈನಾ ಬಂದೇ ಬರುತ್ತೆ. ಹಾಗಾಗಿ ಚೈನಾ ಲೀಡರು, ಚೈನಾ, ರಷ್ಯಾ ಇವರೆಲ್ಲ ಇನ್ನೊಂದು ಕಡೆಯಿಂದ ಅಷ್ಟು ಬರುತ್ತೆ. ಇದನ್ನೆಲ್ಲ ನೀವು ಒಂದು ಕಡೆ ಗುಡ್ಡೆ ಹಾಕಿದ್ರೆ ಎಲ್ಲ ಸೇರಿ 25ರಿಂದ 30 ದೇಶ ಆಗಲ್ಲ. ನಮ್ಮ ಜಗತ್ತಿನಲ್ಲಿ ನಮ್ಮ ಈ ಇದರಲ್ಲಿ ಯುನೆಸ್ಕೋ ರೆಕಗ್ನೈಸ್ ಮಾಡಿರೋವಂಥವೇ 197 ದೇಶಗಳಿದೆ ಅಂತ. 220 ದೇಶ ಅಂತ ಏನೋ ಹೇಳ್ತಾರೆ, ಅದರಲ್ಲಿ ಎಷ್ಟೋ ಸಣ್ಣ ಪುಟ್ಟ ದೇಶಗಳನ್ನ ರೆಕಗ್ನೈಸ್ ಮಾಡಿಲ್ಲ. 197 ದೇಶಗಳು ಯುನೆಸ್ಕೋ ಮಾನ್ಯತೆ ಪಡೆದಂಥ ದೇಶಗಳು. 30 ದೇಶ ಹೋಯ್ತು ಅಂದರೆ ಅದರಲ್ಲಿ ಇನ್ನೂ 157 ತನಕ ಉಳ್ಕೊಂತು, 157, 160 ತನಕ ಅಥವಾ 170 ತನಕ ಉಳ್ಕೊಂತು. ಈ ದೇಶಗಳ ಕತೆ ಏನು? ಈ ದೇಶಗಳೆಲ್ಲ ಸಣ್ಣ ಪುಟ್ಟ ದೇಶಗಳು. ಕೇವಲ ವಿಸ್ತೀರ್ಣದಲ್ಲಿ ಮಾತ್ರ ಅಲ್ಲದೆ ನೀವು ವಿತ್ತ ಜಗತ್ತನ್ನು ನೋಡಿಕೊಂಡ್ರೆ, ಅಂದರೆ ಅವ ದೇಶದ GDP ಲೆಕ್ಕಾಚಾರದಲ್ಲಿ ನೋಡಿದ್ರು ಕೂಡ ಅವು ಪುಟಾಣಿ ದೇಶಗಳು. ಈ ಎಲ್ಲ ದೇಶಕ್ಕೆ ಲೀಡರ್ ಯಾರು ಇವತ್ತು? ಭಾರತ. ನಿಮಗೆ ಗೊತ್ತೋ ಗೊತ್ತಿಲ್ಲದೇನೋ, ಬೇಕಿಲ್ದೇನೋ ಇವತ್ತು ಭಾರತ 150ಕ್ಕೂ ಹೆಚ್ಚು ದೇಶಗಳಿಗೆ ದೊಡ್ಡ ನಾಯಕನಾಗಿ ನಿಂತಿದೆ. ಇದಕ್ಕೆ ನಾವು ನೋಡ್ಬೋದು, ನರೇಂದ್ರ ಮೋದಿಯವರು ಪ್ರತಿಯೊಂದು ದೇಶಗಳಿಗೂ ಹೋಗ್ತಿದ್ರು, ಸಣ್ಣ ಪುಟ್ಟ ದೇಶಗಳಿಗೆ ಹೋಗ್ತಿದ್ರು, ಅವರು ವಿದೇಶ ಪ್ರವಾಸನ ತುಂಬ ಜನ ನೋಡಿದ್ರು, ನಕ್ಕಿದ್ರು, ಎಲ್ಲ ಮಾಡಿದ್ರು. ಬಟ್ ಅದರ ಫಲಿತಾಂಶ ನಾವು ಇವತ್ತು ನೋಡ್ತಾ ಇದ್ದೀವಿ. ಇಂತಹ ಒಂದು ದಿನ ಬಂದಾಗ ನ್ಯಾಚುರಲ್ ಆಗಿ ಈ ಸಣ್ಣ ಪುಟ್ಟ ದೇಶಗಳಿಗೆ ತುಂಬ ಏಟು ಬೀಳುತ್ತೆ. ಯುದ್ಧದ ಪರಿಣಾಮ ಅವರು ನೇರವಾಗಿ ಹೋಗ್ದಿದ್ರು. ಈಗ ನೀವೇ ಹೇಳಿದ್ರಿ, ಆರಂಭದಲ್ಲಿ ಮಾತಾಡ್ತಾ ಹೇಳಿದ್ರಿ, ನಮ್ಮನೆ ಬಾಗಿಲಿಗೂ ಬಂದು ಕುತ್ಕೊಂಡ್ಬಿಡ್ತಲ್ಲ. ಈಗ ನಮಗೆ ಇಡ್ಲಿಗೆ ಚಟ್ನಿ ಒಂದೇ, ಸಾಂಬಾರೇ ಸಿಗ್ತಾ ಇಲ್ವಲ್ಲ, ಪೂರಿಗೆ ಸಾಗುನೇ ಸಿಗ್ತಾ ಇಲ್ವಲ್ಲ, ಯಾಕೆ ಹಂಗಾಯಿತು? LPG ಕೊರತೆ ಆಯಿತು. ಈಗ ನಮ್ಮಲ್ಲೇ ಈಗ ನಾವು ಅದನ್ನು ನೋಡ್ತಾ ಇದ್ದೀವಿ ಅಲ್ವಾ? ಹಾಗೆ ಮನೆ ಬಾಗಿಲಿಗೂ ಬಂದು ಕೂತ್ಕೊಂಡ್ಬಿಡ್ತಾ ಇದೆ. ಈ ಥರ ನೇರವಾಗಿ ನಾವು ಯುದ್ಧದಲ್ಲಿ ಪಾಲ್ಗೊಳ್ಳದೇ ಇದ್ದರೂ ನಮಗೆ ಅದರಿಂದ ಬಹಳಷ್ಟು ಹೊಡೆತಗಳು ಬೀಳೋದು ಸಹಜ. ಹಾಗೆ ಆಗುತ್ತೆ. ಈ ಸಣ್ಣ ಪುಟ್ಟ ದೇಶಗಳು ದಿವಾಳಿ ಎದ್ದೋಗುವಂಥ ಸಾಧ್ಯತೆಗಳಿರ್ತವೆ. ಇಡೀ ದೇಶದ ಆರ್ಥಿಕತೆ ಕುಸಿತ ಕಾಣುವಂಥ ಸಾಧ್ಯತೆಗಳಿರ್ತವೆ. ಈ ಥರ ಯುದ್ಧಗಳಾಗಿದ್ದರಿಂದ ಸಪ್ಲೈ ಚೈನ್ ಅಂತ ನಾವೊಂದು ಅಂತೀವಿ. ಈ ಸಪ್ಲೈ ಚೈನ್ ಏನಾರ ಒಂದು ವಾರ ಅಥವಾ 15 ದಿನ ವ್ಯತ್ಯಯ ಆಗ್ಬಿಟ್ರು, ಡಿಫ್ರೆನ್ಸ್ ಆದ್ರೂ ಎಷ್ಟು ಇಟ್ಕೊಂಡ್ರಕ್ಕೆ ಸಾಧ್ಯ? ವಾರಕ್ಕೆ 10 ದಿನಕ್ಕೆ, ಮ್ಯಾಕ್ಸಿಮಮ್ 15 ದಿನಕ್ಕೆ ಬೇಕಾದಂತಹ ಒಂದು ಸ್ಟಾಕ್ ಇರ್ತದೆ ಯಾವುದೇ ದೇಶದಲ್ಲಿ. ಅದು ಯಾವಾಗ ಸಪ್ಲೈ ಚೈನ್ ವ್ಯತ್ಯಯ ಆಗ್ತದೆ, ಇಡೀ ದೇಶ ಕುಸಿತ ಕಾಣುತ್ತೆ. ಅಂತಹ ಒಂದು, ಹಾಗಾಗಿ ಈ ಸಣ್ಣ ಪುಟ್ಟ 150ಕ್ಕೂ ಹೆಚ್ಚು ದೇಶಗಳು ಯಾವುದಿದೆ ಜಗತ್ತಲ್ಲಿ, ನಾನು ಹೇಳ್ದಂಗೆ ಒಂದು 30, ಅಲ್ಲೊಂದು 15-20 ದೇಶ, ಇಲ್ಲೊಂದು 15-20 ದೇಶ ಅಂದ್ಕೊಂಡ್ರು ಇನ್ನೊಂದು 150 ದೇಶ. ಯಾವುದೂ ಬೇಡ ಸ್ವಾಮಿ, ನಮ್ಗೆ ಜೀವನ ಸಾಕು, ನಮಗೆ ಒಳ್ಳೆ ಬದುಕಬೇಕು, ಒಳ್ಳೆ ಅಭಿವೃದ್ಧಿ ಬೇಕು, ನಮಗಿನ್ನೇನು ಬೇಡ, ಯುದ್ಧ ಬೇಡ ಅನ್ನುವಂತಹ ದೇಶಗಳ ಸಂಖ್ಯೆನೇ ಜಾಸ್ತಿ. ಭಾರತ ಗೊತ್ತಿಲ್ಲದೆ ಅಂತಹ ದೇಶದ ನಾಯಕತ್ವನ ಇವತ್ತು ವಹಿಸ್ಕೊಂಡಿದೆ. ನನ್ನ ಪ್ರಶ್ನೆ ಈಗೇನೆಂದರೆ, ಒಂದು ಪ್ರಶ್ನೆ ಬಂತು. ಈಗ ನೀವು ಗ್ಲೋಬಲೈಸೇಷನ್ ಒಂದು ಆಟ ಮುಗಿದಿದೆ, ಹೊಸ ಆಟ ಶುರು ಮಾಡೋಕ್ಕೆ ಈ ಒಂದು ಹುನ್ನಾರ ಅಂತ ನೀವು ಹೇಳಿದ್ರಿ. ಹೌದು. ಈ ಹೊಸ ಆಟ ಯಾವುದು? ಈಗ ಹೊಸ ಆಟ ಏನು ಅಂತಂದರೆ, ಈಗ ಇವ್ರಿಗೆ ಅಮೆರಿಕ ಒಂದೇ ಲೀಡರ್ ಆಗಿ ಮಾಡ್ತಾ ಇತ್ತು. ಹೊಸ ಆಟದಲ್ಲಿ ತಿರ್ಗಾ ತಾನೇ ನಾಯಕನಾಗಿ ಮುಂದುವರಿಯಬೇಕು ಅನ್ನೋದೇ. ಈಗ ಏನೂ ಮಾಡದೆ ಬಿಟ್ಟರೆ, ಯುದ್ಧ ಮಾಡದೆ ಏನೂ ಮಾಡದೆ ತನ್ನ ಪಾಡಿಗೆ ತಾನನ್ನು ಬಿಟ್ಟರೆ, ಚೈನಾ, ಭಾರತ, ರಷ್ಯಾ, ಒಂದಷ್ಟು ಮಟ್ಟಿಗೆ ಯುರೋಪಿಯನ್ ಯೂನಿಯನ್ನು ನಾಯಕತ್ವ ವಹಿಸ್ಕೊಳ್ಳುತ್ತೆ. ಸಾಮೂಹಿಕ ನಾಯಕತ್ವ, ಅದನ್ನು ನಾನು ಯಾವಾಗಲೂ ಅದನ್ನೇ ಹೇಳ್ತೀನಿ, ಒಂದು ನಾಯಕತ್ವ ಇಲ್ಲದೆ ಹಲವು ಶಕ್ತಿ ಕೇಂದ್ರಗಳಾಗಿ ಜಗತ್ತನ್ನು ಮುನ್ನಡೆಸ್ಕೊಂಡು ಹೋಗುವಂಥ ಒಂದು ಪರಿಸ್ಥಿತಿ ಬರುತ್ತೆ. ಅದು ಅವ್ರಿಗೆ ಬೇಕಿಲ್ಲ. ಹೊಸ ಆಟ ಅಂದರೆ ಹೊಸ ಆಟ ಶುರು ಮಾಡೋದು ಅದೇ ಆಟನೇ, ಅದೇ ಚೆಸ್ಸೇ. ಇದು ಹೆಂಗೆ ಅಂದರೆ, ನೀವು ಹೇಳ್ತಾ ಇರೋದು, ಈಗ ನಾವು ಚೆಸ್ ಆಡ್ತಾ ಇರ್ತೀವಿ, ನಾವು ಸೋಲಕ್ಕೆ ಬಂದಾಗ ಬೇಡ, ಗುಂಡಾಂತರ ಮಾಡ್ಬಿಡೋದು, ಹೊಸ ಆಟ ಶುರು. ಹೊಸ ಆಟ ಶುರು ಮಾಡಲೇಬೇಕಲ್ಲ. ಎಕ್ಸಾಕ್ಟ್ಲಿ. ಅದಕ್ಕೆ ಅವ್ರು ನೆಕ್ಸ್ಟ್ ಗೆಲ್ಲಕ್ಕೆ ಏನು ಬೇಕೋ ಆ ಸ್ಟ್ರಾಟಜಿ ಅವ್ರು ಮಾಡ್ಕೊಂಡಿರ್ತಾರೆ. ಆ ರೀತಿ ಈಗ ಹೊಸದಾಗಿ ಬರ್ತಾರೆ. ಹೊಸದಾಗಿ ಬಂದಾಗ ಇದೇ ಆಟನೇ ಆಡೋದು. ಹೊಸ ಆಟ ಅಂದರೆ ಇನ್ಯಾವುದು ಹೊಸ ಆಟ ಇಲ್ಲ. ಹಳೆ ಆಟದಲ್ಲಿ ಆದ ಸೋಲುಗಳನ್ನ ಬಿಟ್ಟು ಹೊಸ ಆಟ ಶುರು ಮಾಡೋದು. ಆಗ ಅವ್ರಿಗೆ ಚೆನ್ನಾಗಿ ಗೊತ್ತಿದೆ ಆಟದಲ್ಲಿ ಯಾರು ಗೆಲ್ದಂಗೆ ಹೆಂಗೆ ನೋಡ್ಕೊಳ್ಳೋದು. ಇನ್ನು ಇದರಿಂದ ಏನಾಗ್ಬೋದು, ನೆಕ್ಸ್ಟ್ ಇನ್ನೊಂದು 20-30 ವರ್ಷ ಅಷ್ಟೇ. ತಿರ್ಗಾನು ಅದರಲ್ಲಿ ಏನು ನಿಮಗೆ ತಿರ್ಗ ಮೊದಲಾದಂಗೆಲ್ಲ 70 ವರ್ಷ 80 ವರ್ಷ. ಈಗ ಅಮೇರಿಕ ಕಳೆದ 70 ವರ್ಷಗಳಿಂದ ಅನಭಿಷಕ್ತ ರಾಜನಾಗಿ ಮೆರ್ಕೊಂಡು ಬಂತು. ಆ ರೀತಿ ದಿನಗಳಿಲ್ಲ ಇನ್ನು ಮುಂದೆ. ಇವತ್ತೇನೋ ಒಂಚೂರು ಬಚಾವಾದ್ರೂ ಈ ಎಲ್ಲ ಅವುಗಳಿಂದ ಕನಿಷ್ಠ 10 ವರ್ಷ 20 ವರ್ಷ ಅಷ್ಟೇ. ತಿರ್ಗಾ ಚಾಲೆಂಜರ್ಸ್ ಬಂದೇ ಬರ್ತಾರೆ. ಇದೇ ರೀತಿ ಬೇರೆ ಬೇರೆ ದೇಶಗಳು, ಇನ್ನಷ್ಟು ಶಕ್ತಿಶಾಲಿ ದೇಶಗಳು ಬರುತ್ತವೆ. ಅವರ ನಾಯಕತ್ವನ ಕ್ವಶನ್ ಮಾಡೇ ಮಾಡ್ತಾರೆ. ಈಗ ಹೊಸ ಆಟದಲ್ಲಿ ತಾನು ಗೆಲ್ಲಬೇಕು ಅಂತಂದರೆ, ಈ ಯುದ್ಧ ಇದೆಯಲ್ಲ, ಈ ಯುದ್ಧದಲ್ಲಿ ಏನು ಮಾಡ್ತಾ ಇದೆ ಅಂದರೆ ತನ್ನ ಎದುರಾಳಿಗಳನ್ನ ಶಕ್ತಿಹೀನರಾಗಿ ಮಾಡುವಂಥ ಹುನ್ನಾರ ಈ ಯುದ್ಧದಲ್ಲಿ ಅಡಗಿದೆಯಾ? ಅಷ್ಟೇ, ಅದೇ ಅದು. ಈಗ ನೋಡಿ, ನಾವು ವೆಪನ್ ಆಫ್ ಮಾಸ್ ಡಿಸ್ಟ್ರಕ್ಷನ್ ಇದೆ ಅಂತ ಅಂದ್ಕೊಂಡ್ಬಿಟ್ಟು ಇರಾಕ್ ಮೇಲೆ ದಾಳಿ ಮಾಡಿದ್ರು. ಇರಾಕಲ್ಲಿ ಏನೂ ಇರಲೇ ಇಲ್ಲ, ಆದರೆ ಆ ದೇಶ ಹೊರಟೋಯ್ತು. ಈಗ ನೀವು ಇದನ್ನು ನೋಡ್ಕೊಂಬಂದರೆ, ಇದು ಕೊಲ್ಲಿ ದೇಶಗಳು ಅಂತ ನಾವು ಏನು ಹೇಳ್ತೀವಿ, ಅಲ್ಲೆಲ್ಲ ನೋಡ್ಕೊಂಬಂತಂದರೆ ಅಲ್ಲಿ ಅತ್ಯಂತ ಪ್ರಬಲಶಾಲಿಯಾಗಿರೋದು ಇರಾನ್ ಮಾತ್ರನೇ.
ಇನ್ನು ಉಳಿದ ಎಲ್ಲ ದೇಶಗಳು ಅಮೇರಿಕಕ್ಕೆ ಮಿತ್ರ ದೇಶಗಳೇ. UAE ಇರ್ಬೋದು, ಕತಾರ್ ಇರ್ಬೋದು, ಮತ್ತು ನಿಮ್ಮದು ಒಮಾನ್ ಇರ್ಬೋದು, ಬಹ್ರೈನ್, ಎಲ್ಲ ದೇಶಗಳು ಅಮೇರಿಕ ಜೊತೆಗೆ ಮಿತ್ರತ್ವನೇ ಹೊಂದಿದೆ. ಇರಾನ್ ಒಂದೇ. ಈಗ ಅಲ್ಲಿ ನೋಡಿದ್ರೆ ಈಗ ಇದು ಇರಾನ್ ಒಂದನ್ನು ಅವರು ಮಟ್ಟ ಹಾಕೋದ್ರಿಂದ ಇಲ್ಲಿ ಪೂರ್ತಿ ಇವರಿಗೆ ಮತ್ತೆ ಶಕ್ತಿ ಬರುತ್ತೆ. ಯಾಕಂದರೆ ಅವಾಗ ಇಲ್ಲಿ ಉಳ್ಕೊಂಡಿದ್ದು ಯಾವುದು? ಇಸ್ರೇಲ್ ಒಂದೇ. ಇಸ್ರೇಲ್ನ ಮಾತಾಡ್ಸೋರೇ ಇರೋದಿಲ್ಲ. ಅಂದರೆ ಅವ್ರಿಗೆ ವಿರುದ್ಧವಾಗಿ ಧ್ವನಿ ಎತ್ತೋ ಶಕ್ತಿ ಇದ್ದದ್ದು, ನಾಳೆ ಅವ್ರಿಗೆ ಏನಾನ ನಿಂತ್ಕೊಳ್ಬೇಕು ಅಂತಿದ್ರೆ ಅದು ಇರಾನಿಂದ ಮಾತ್ರ ಆಗಿದ್ದು. ಈಗ ಇಲ್ಲಿ ಯಾರೂ ಮತ್ತೆ ಈಗ ಇಸ್ರೇಲಿಗೆ ವಿರುದ್ಧವಾಗಿ ಧ್ವನಿ ಎತ್ತೋದು ಬಿಡಿ, ಯಾರೂ ಇರೋದೇ ಇಲ್ಲ ಅವರಿಗೆ. ಹಾಗಾದಾಗ ಅಮೇರಿಕ ಮತ್ತು ಇಸ್ರೇಲು ಪೂರ್ಣವಾಗಿ ಸ್ಟ್ರಾಟಜಿಕಲಿ ಏನಾಗುತ್ತೆ, ಈ ಜಾಗನ ಅವ್ರು ಆಕ್ರಮಿಸ್ಕೊಂಡ್ರೆ ಚೈನಾ ಇರ್ಬೋದು, ಭಾರತ ಇರ್ಬೋದು, ಪ್ರತಿಯೊಬ್ಬರೂ ಚೆಕ್ ಆ್ಯಂಡ್ ಬ್ಯಾಲೆನ್ಸಲ್ಲಿ ಇಡೋಕ್ಕೆ ಅವ್ರಿಗೆ ಈಸಿ ಆಗ್ತದೆ. ಮತ್ತು ರಷ್ಯಾ ಆಲ್ರೆಡಿ ಅದು ಯುರೋಪಿನ ಈ ಕಡೆ ಭಾಗದಲ್ಲಿ ಬರೋದ್ರಿಂದ ಸೊ ಅಲ್ಲಿ ಯುರೋಪನ್ನ ನಿಮಗೆ ಗೊತ್ತೇ ಇದೆ, ಯುರೋಪ್ ಯಾವತ್ತಿಂದನೂ ಅಷ್ಟೇ ಅದು ಅಮೇರಿಕಾಗೆ ವಿರುದ್ಧ ಹೋಗೇ ಇಲ್ಲ. ಎರಡನೇ ಮಹಾಯುದ್ಧದ ಸಮಯದಿಂದ ನೋಡ್ಕೊಂಬಂದ್ರೂ ಅವರು ಯುರೋಪಿನ ಬಹಳಷ್ಟು ದೇಶಗಳಲ್ಲಿ ಅವರು ಮಿಲಿಟ್ರಿಗೆ ಹಣ ವ್ಯವಸ್ಥೆ ಇಲ್ಲ, ನ್ಯಾಟೋ ಮಾಡ್ಕೊಂಡಿದ್ದಾರೆ. ಹಾಗಾಗಿ ಏನೇನು ಹೆಚ್ಚು ಕಡಿಮೆ ಆದರೆ ಅಮೇರಿಕ ಬಂದು ನಮ್ಮ ರಕ್ಷಣೆ ಮಾಡುತ್ತೆ ಅನ್ನೋ ಥರದಲ್ಲೇ ಬದುಕೊಂಬಂದಿದ್ದಾರೆ. ಯುರೋಪಿನ ಬಹಳಷ್ಟು ದೇಶಗಳ ಕತೆ ಅದೇ ನಿಮಗೆ ಗೊತ್ತಿದೆ. ಸೊ ಹಾಗಾಗಿ ಅಲ್ಲಿಂದನೂ ಏನು ಅವ್ರಿಗೆ ಇನ್ಯಾವುದು ಇದು ಬರೋದಿಲ್ಲ. ಹಾಗಾಗಿ ಕೊನೆಗೆ ಏನಾಗುತ್ತೆ, ಮತ್ತು ಅವ್ರದ್ದೇ ರೂಲ್ ಆಗುತ್ತಲ್ಲ. ಈಗ ಅವ್ರಿಗೆ ಥ್ರೆಟ್ ಎಲ್ಲಿಂದ ಇರೋದು? ಥ್ರೆಟ್ ಇರೋದು ಇಲ್ಲೇ ಚೈನಾ, ಇಂಡಿಯಾ, ಒಂದಷ್ಟು ಮಟ್ಟಿಗೆ ರಷ್ಯಾ. ಇವೆರಡು ದೇಶಗಳನ್ನ ಚೆಕ್ಮೇಟ್ ಮಾಡಿದ್ರೆ ರಷ್ಯಾ ಏನೂ ಮಾಡೋಕ್ಕಾಗೋದಿಲ್ಲ. ಯಾಕೆಂದರೆ ರಷ್ಯಾ ಇಸ್ ಬ್ಯುಸಿ. ಈಗ 2-3 ವರ್ಷದಿಂದ ಉಕ್ರೇನ್ ಜೊತೆ ಹೊಡೆದಾಟ ಮಾಡ್ಕೊಂಡು ಅವರು ಆರ್ಥಿಕವಾಗಿ, ದೈಹಿಕವಾಗಿ, ಮಾನಸಿಕವಾಗಿ ಎಲ್ಲ ಥರದಲ್ಲೂ ಬಳಲಿದ್ದಾರೆ. ಅವ್ರ ಹತ್ರ ರಿಸೋರ್ಸಸ್ ಖಾಲಿಯಾಗಿದೆ. ತಮಾಷೆ ಅಲ್ಲ, ಒಂದು ಯುದ್ಧಕ್ಕೆ ತುಂಬ ಖರ್ಚಾಗುತ್ತೆ. ದಿನದ ಲೆಕ್ಕಾಚಾರದಲ್ಲಿ ಕೋಟ್ಯಾಂತರ ರೂಪಾಯಿಗಳು ಖರ್ಚಾದಾಗ ಅವ್ರ ಹತ್ರ ರಿಸೋರ್ಸಸ್ ಇಲ್ಲ. ಹಾಗಾಗಿ ಈಗ ಅತ್ಯಂತ ಪ್ರಬಲವಾಗಿ, ವೇಗವಾಗಿ ಜಗತ್ತಿನಲ್ಲಿ ಮೇಲೆ ಬರ್ತಿರೋವಂಥದ್ದು ಭಾರತ ಮತ್ತು ಚೀನಾ. ಹಾಗಾಗಿ ಅವುಗಳನ್ನ ಚೆಕ್ಮೇಟ್ ಮಾಡಿಬಿಟ್ರೆ ಸೊ ಅದಾಗುತ್ತೆ. ಇನ್ನೊಂದು 2 ದಶಕ 3 ದಶಕ ಮತ್ತು ಅವ್ರದ್ದೇ ಒಂದು ಆಡಳಿತ ಮುಂದುವರಿತಾ ಹೋಗುತ್ತೆ. ಮತ್ತು ನೀವು ಇದನ್ನು ಇನ್ನೊಂದು ನೋಡಿದ್ರೂ ಪೆಟ್ರೋ ಡಾಲರ್ ನಕ್ಸಸ್ ಅಂತ ನಾವು ಹೇಳ್ತೀವಿ. ಪೆಟ್ರೋಲಿಯಂ ಇರ್ಬೋದು ಮತ್ತು ಗೋಲ್ಡ್ ಇರ್ಬೋದು, ಇವೆಲ್ಲ ಅದನ್ನು ವ್ಯಾಲ್ಯೂ ಮಾಡೋದು, ಅಂದರೆ ಅವುಗಳ ಮೌಲ್ಯ ಅಳಿಯೋದು ಡಾಲರ್ ಮೂಲಕ. ಈ ಡಾಲರ್ನ ಗ್ಲೋಬಲ್ ಕರೆನ್ಸಿ ಆಗಿದೆ. ಇದನ್ನು ನಾವು ಯಾವಾಗ ಅಲ್ಲ ಅಂತ ನಾವು ಡಿಸ್ಟೆಬಲೈಸ್ ಮಾಡ್ತೀವಿ, ಇವೆರಡು ಮುಕ್ತವಾಗಿ ಹೋಗ್ತದೆ. ಸೊ ಅದೆರಡು ಮುಕ್ತವಾಗಿದ್ದ ತಕ್ಷಣ ಅಮೇರಿಕಾಗೆ ಇಡೀ ಜಗತ್ತಿನ ಮೇಲೆ ಕಂಟ್ರೋಲ್ ತಪ್ಪಿಬಿಡುತ್ತೆ. ಅದನ್ನು ಉಳಿಸ್ಕೋಬೇಕು ಅಂದರೆ ಅದನ್ನು ಡಿ-ಡಾಲರೈಸೇಷನ್ ಅದನ್ನು ಮಾಡ್ತಿರೋದು ಯಾವುದು? ಚೈನಾ, ಭಾರತ, ರಷ್ಯಾ, ಬ್ರಿಕ್ಸ್ ದೇಶಗಳು ಇವೇ ಮಾಡ್ತಾ ಇರೋದು. ಹಾಗಾಗಿ ಅವುಗಳಲ್ಲಿ ಪ್ರಮುಖ ಮೇಯ್ನ್ ಇಂಜಿನ್ ಯಾವುದು? ಚೈನಾ, ಇಂಡಿಯಾ, ರಷ್ಯಾ. ಬ್ರಿಕ್ಸಲ್ಲಿ ಇವಾಗ 19-20 ದೇಶ ಸೇರ್ಕೊಂಡ್ಬಿಟ್ಟಿವೆ ಸದಸ್ಯ ದೇಶಗಳು. ಸೊ ಇವರಿಬ್ಬರನ್ನ ಕಂಟ್ರೋಲ್ ಮಾಡ್ಕೊಂಡ್ಬಿಟ್ರೆ ಮುಗ್ದೋಗುತ್ತೆ ಅಂತ. ಸೊ ಪೆಟ್ರೋ ಡಾಲರ್ ನಕ್ಸಸ್ಸು ಅದು ಎಷ್ಟು ದಿನ ಮುಂದುವರಿಯುತ್ತೆ ಅಷ್ಟು ದಿನ ಅಮೇರಿಕದ ಪ್ರಾಬಲ್ಯ ಜಗತ್ತಿನ ಮೇಲೆ ಇದ್ದೇ ಇರುತ್ತೆ. ಎಸ್. ಸೊ ಇದು ಹೇಗೆ ಅಂದರೆ ಒಬ್ಬ ನಾಯಕ ತಾನು ಆಟ ಆಡ್ಕೊಂಡು ಬಂದಿದ್ದಾನೆ ಮತ್ತು ತನ್ನ ಆಡಳಿತ ದುರ್ಬಲಗೊಳ್ತಾ ಇದೆ ಜಗತ್ತಿನ ಮೇಲೆ. ಸೊ ಹೀಗಾಗಿ ನಿಯಂತ್ರಣ ಪಡ್ಕೊಳ್ಳೋಕ್ಕೆ ಮಾಡ್ತಿರುವಂಥ ಯುದ್ಧಗಳಲ್ಲಿ ಇದು ಒಂದು. ಈಗ ನಾವು ವೆನಿಜುವೆಲ್ ಮೇಲೆ ಕೂಡ ನೋಡಿದ್ವಿ, ಈಗ ನಾವು ಇರಾನ್ ಮೇಲೆ ಕೂಡ ನೋಡ್ತಾ ಇದ್ದೀವಿ. ತುಂಬ ಜನರಿಗೆ ಪ್ರಶ್ನೆ ಇರುವಂಥದ್ದೇನೆಂದರೆ, ಈಗ ನಿನ್ನೆ ಮೋದಿಯವರು ಕೂಡ ಮಾತಾಡಿದ ಟ್ವೀಟನ್ನು ಕೂಡ ನೀವು ಪ್ರಸ್ತಾಪ ಮಾಡ್ತಾಯಿದ್ರಿ. ಈ ಯುದ್ಧ ಇರಾನ್ ಶರಣಾಗತಿಯೊಂದಿಗೆ ಅಮೆರಿಕ ಹೇಳಿರೋ ಷರತ್ತುಗಳನ್ನ ಒಪ್ಕೊಳ್ಳೋದ್ರ ಮೂಲಕ ಇದು ಅಂತ್ಯಗೊಳ್ಳುತ್ತಾ ಅಥವಾ ಇದು ಮತ್ತೆ ಬೇರೆ ರೂಪ ತಗೊಳ್ಳುತ್ತಾ ಅನ್ನೋದು ಪ್ರಶ್ನೆ. ಇಲ್ಲ, ಇದು ಸಾಧ್ಯತೆಗಳು ಬಹಳ ಕಡಿಮೆ. ಯಾಕಂದರೆ ಯುದ್ಧ ಏನೋ ಅಮೆರಿಕ ಶುರು ಮಾಡಿದೆ, ಇರಾನ್ ಅದನ್ನು ಅಷ್ಟು ಬೇಗ ಮಾಡೋದಿಲ್ಲ, ಒಪ್ಕೊಳ್ಳೋದಿಲ್ಲ. ಯಾಕಂದರೆ ಈಗ ನೀವು ನೋಡ್ಬೋದು ಇರಾನ್ ಏನು ಮಾಡ್ತಾ ಇದೆ ಅಂತಂದರೆ ಅದು ಅತ್ಯಂತ ಕಡಿಮೆ ದುಡ್ಡಲ್ಲಿ, ಅಂದರೆ ತನ್ನ ಡ್ರೋನ್ ಮೂಲಕ ಎಲ್ಲದ್ರ ಮೇಲೂ ಅಟ್ಯಾಕ್ ಮಾಡ್ತಾ ಇದೆ. ದುಬೈ ಮೇಲೆ ನಿನ್ನೆ ಮತ್ತೆ ಅಟ್ಯಾಕ್ ಮಾಡಿದೆ, ದುಬೈ ಮೇಲೆ, ಕತಾರ್ ಮೇಲೆ, ಓಮನ್ ಮೇಲೂ ಮಾಡಿಬಿಟ್ಟಿತ್ತು. ಈ ಥರ ಎಲ್ಲ ಮಾಡ್ತಿರೋದು ಅದಕ್ಕೆ ಕಾಸ್ಟ್ ಕಡಿಮೆ. ಡ್ರೋನ್ಗಳ್ನ $10,000-15,000 ಡ್ರೋನ್ಗಳ್ನ ಬಳಸಿ ಮಾಡ್ತಾ ಇದೆ. ಅಮೇರಿಕಾಗೆ ಕಾಸ್ಟ್ ಜಾಸ್ತಿ, ಯುದ್ಧದ ಕಾಸ್ಟ್ ಜಾಸ್ತಿ. ಹಾಗಾಗಿ ಅಂದರೆ ಒಂದು ಯುದ್ಧ ಒಂದು ದಿನದಲ್ಲಾದರೆ ಅಮೇರಿಕಾಗೆ $10,000 ಖರ್ಚಾದರೆ ಇರಾನ್ಗೆ $500-1,000 ಖರ್ಚಾಗಿರುತ್ತೆ. ಸೊ 10 times more ಅಮೇರಿಕಾ ಇಸ್ ಸ್ಪೆಂಡಿಂಗ್. ಇವ್ರಿಗೆ ಎಷ್ಟಾಗುತ್ತೋ ಅಷ್ಟು. ಸೊ ಯುದ್ಧ ಇನ್ನೆಷ್ಟು ದಿನ ತಡ್ಕೋಬೋದು ಅನ್ನೋದಕ್ಕೆ ಇರಾನ್ಗೆ ತುಂಬ ದಿನ ತಡ್ಕೊಳ್ಳೋ ಸಾಧ್ಯತೆ ಇದೆ. ಅಮೇರಿಕಾಗೆ ಅಷ್ಟು ದಿನ ತಡ್ಕೊಳ್ಳೋಕೆ ಸಾಧ್ಯ ಇಲ್ಲ. ಯಾಕಂದರೆ ಅವರು ಅಲ್ಲಿಂದ ತರಬೇಕು, ಏನೇ ಆದರೂ ಅಲ್ಲಿಂದ ಎಲ್ಲ ತರ್ತಾರೆ, ರಿಸೋರ್ಸ್ಗಳನ್ನ ಇಲ್ಲಿ ಇಟ್ಕೋತಾರೆ. ಅಕ್ಕಪಕ್ಕದ್ದು ಏನೇ ಇದ್ರೂ ಅವ್ರದ್ದು ಮಿಸೈಲ್ಸು ಇನ್ನೊಂದು ಮತ್ತೊಂದು ಎಲ್ಲ ಅಮೇರಿಕಾಯಿಂದನೇ ತರಿಸ್ಕೋಬೇಕಲ್ಲ, ಅವರು ಎಲ್ಲವುದು ಅಲ್ಲಿಂದನೇ ಬರಬೇಕು, ಇದು ಮದ್ದುಗುಂಡುಗಳು ಇನ್ನೊಂದೆಲ್ಲ. ಹಾಗಾಗಿ ಅವ್ರದ್ದು ಯುದ್ಧ ಕ್ಯಾರಿ ಮಾಡೋ ಕಾಸ್ಟ್ ಇದೆಯಲ್ಲ ಅದು ತುಂಬ ಜಾಸ್ತಿ ಅಮೇರಿಕಾಗೆ. ಹಾಗಾಗಿ ಇವತ್ತು ಯುದ್ಧ ಬೇಡ ನಿಲ್ಲಿಸೋಣ ಅಂತ ಯಾರನ್ನ ಬಯಸಿದ್ರೆ ಅದು ಅಮೇರಿಕಾ ಫಸ್ಟ್ ಬಯಸುತ್ತೆ ಹೊರತು ಇರಾನ್ ಬಯಸೋದಿಲ್ಲ. ಆಮೇಲೆ
ಅವರು ಡಿಗ್ನಿಟಿಯಿಂದ, ಅದಕ್ಕೆ ಮತ್ತೆ ನಾನು ಅದನ್ನೇ ಹೇಳ್ತೀನಿ, ಮಧ್ಯಸ್ಥಿಕೆಗೆ ನರೇಂದ್ರ ಮೋದಿ ಅಂತವರೇ ಹೋಗಬೇಕಾಗಬಹುದು. ಯಾಕಂದರೆ ಇವತ್ತು ಜಾಗತಿಕ ಮಟ್ಟದಲ್ಲಿ ಈಗ ಇಬ್ಬರನ್ನೂ ಕೂಡಿಸ್ಕೊಂಡು ಅಮೆರಿಕ ಜೊತೆನೂ ಮಾತಾಡುವಂತಹ ಒಂದು ಸಂಬಂಧ, ಇರಾನ್ ಜೊತೆಗೂ ಮಾತಾಡುವಂತಹ ಒಂದು ಸಂಬಂಧ ಇಟ್ಕೊಂಡಿರುವಂಥದ್ದು. ಅಂದರೆ ಇಬ್ಬರು ಇವ್ರು ಹೇಳಿದ ಮಾತನ್ನು ತಕ್ಕ ಮಟ್ಟಿಗೆ ಕೇಳುವಂತಹವ್ರು ಇದ್ದಾರೆ ಅಂದರೆ ಯಾವುದಿದೆ ಆ ದೇಶ? ಯಾರು ಇಲ್ಲ. ಈಗ ಚೈನಾ ಬರ್ಬೋದು, ಚೈನಾ ಈ ಇರಾನ್ಗೆ ಬಹಳ ಮಿತ್ರ ರಾಷ್ಟ್ರ, ಆದರೆ ಚೈನಾ ಮಾತನ್ನು ಅಮೆರಿಕ ಕೇಳೋದಿಲ್ಲ. ಈಗ ಅಡ್ವಾಂಟೇಜ್ ಇಂಡಿಯಾ ಯಾಕೆ ಅಂತಂದರೆ, ನಾವು ಇವ್ರ ಜೊತೆನೂ ಅಂಥ ಬಾಂಧವ್ಯ ಏನು ಹಳಸ್ಕೊಂಡಿಲ್ಲ. ಅಮೆರಿಕ ಜೊತೆ ನಮ್ಮದು ಪರವಾಗಿಲ್ಲ ಅನ್ನೋ ಒಂದು ರಿಲೇಷನ್ಶಿಪ್ ಅಲ್ಲೂ ಇದೆ, ಇರಾನ್ ಜೊತೆನೂ ನಮ್ಮದಿದೆ. ಹಾಗಾಗಿ ಯಾರೋ ಒಬ್ಬ ಮಧ್ಯವರ್ತಿ ಬೇಕಾಗ್ಬೋದು. ಅಂಥ ಸಂದರ್ಭ ಬಂದರೆ ಭಾರತನೇ ಸಂಧಾನಕ್ಕೆ ಹೋಗೋದು. ಸಂಧಾನ ಇಲ್ಲದೆ ಇದು ಅಂತ್ಯ ಆಗುತ್ತೆ ಅನ್ನೋದಾದರೆ ಅವರು ಡಿಗ್ನಿಟಿಯಿಂದ ನಡೆಸ್ಕೋಬೇಕಾಗುತ್ತೆ ಅಮೆರಿಕನ್ರು. ಅದನ್ನಾಗಲೇ ನೀವು ನೋಡಿರ್ಬೋದು, ಇರಾನಿನ ಭಾಳಷ್ಟು ಅಧಿಕಾರಿಗಳು, ಪೊಲಿಟಿಷಿಯನ್ಸು ಬಂದು ಹೇಳಿದ್ರು, ನಮಗೆ ನೀವೇನೋ ಒಂದು ರೀತಿ ದಬ್ಬಾಳಿಕೆಲೆ ಯುದ್ಧ ನಿಲ್ಲಿಸು ಅಂದರೆ ನಾವು ನಿಲ್ಸೋಕ್ಕೆ ರೆಡಿ ಇಲ್ಲ, ನೀವು ಡಿಗ್ನಿಫೈಡಾಗಿ ಮಾತಾಡಿದ್ರೆ ಆವಾಗ ಒಂದು ಸಂಧಾನಕ್ಕೆ ನಾವು ಬರೋಕ್ಕೆ ರೆಡಿ, ನೆಗೋಷಿಯೇಷನ್ ಟೇಬಲ್ ಅಂತ ಏನು ಹೇಳ್ತೀವಿ ಆವಾಗ ಅಲ್ಲಿಗೆ ನಾವು ಬಂದು ಕೂರಕ್ಕೆ ರೆಡಿ ಅಂತ ಅವ್ರು ಹೇಳಿದ್ದಾರೆ. ಬಟ್ ನನ್ನ ಕೇಳಿದ್ರೆ ಯಾವತ್ತೂ ಅಷ್ಟೇ ಅದು ಅಮೇರಿಕಾನೇ ನಿಲ್ಲಿಸು ಅಂತ ಅವರೇ ಕೇಳ್ಕೊಂಡು ಬರಬೇಕೇ ಹೊರತು ಆಮೇಲೆ ಅವರು ಸುಮ್ಮನೆ ದೊಡ್ಡದಾಗಿ ಹೇಳ್ಕೊಬೋದು, ನಾನು ಪಾಪ ಅದು ಅಂತೇಳಿ ನಾನು ನಿಲ್ಲಿಸ್ತೆ ಅಂತ. ಗೊತ್ತಲ್ಲ ಟ್ರಂಪ್ ಹೇಗೆ ಅಂತ, ಆತ ಬಂದು ಏನೇನೋ ಬೇರೆ ಬೇರೆ ಪತ್ರಿಕಾ ಹೇಳಿಕೆಗಳು ಕೊಡ್ಬೋದು. ಆದರೆ ಸಾಧ್ಯತೆ ಅಮೇರಿಕಾನೇ ನಿಲ್ಲಿಸು ಅಂತ ರಿಕ್ವೆಸ್ಟ್ ಮಾಡ್ಕೊಳ್ಳೋ ಸಾಧ್ಯತೆಗಳೇ ಜಾಸ್ತಿ ಇರಾನ್ಗಿಂತ. ಯಾಕಂದರೆ ಆ ವಾರ್ ಕ್ಯಾರಿಯಿಂಗ್ ಕಾಸ್ಟ್ ಅಂತ ಏನು ಹೇಳ್ತೀವಲ್ಲ, ಅದು ಇರಾನಿಗೆ ಬಹಳ ಕಡಿಮೆ, ಅಮೇರಿಕಾಗೆ ಬಹಳ ಜಾಸ್ತಿ. ಈಗ ನಮ್ಮ ಭಾರತದಲ್ಲಿ ನಾವು ಅಂದರೆ ನಾನು ಹೇಳಿದೆ LPGದು ಅದೆಲ್ಲ ಹೇಳಿದೆ, ಮುಂದಿನ ದಿನಗಳಲ್ಲಿ ಇನ್ನೂ ಅದು ಕಷ್ಟ ಆಗ್ಬೋದೇನೋ. ಆದರೆ ಇನ್ನೂ ಒಂದು ದೊಡ್ಡ ಹೊಡೆತ ಟ್ರಂಪ್ ಅಂದಮೇಲೆ ಹೊಡೆತ ತಿಂತಾನೆ ಇದ್ದೀವಿ. ಮತ್ತು ಇರಾನ್ ಟೈಮಲ್ಲಿ ತಿಂದಿದ್ದೀರ ಅಂದರೆ ನಮ್ಮ ಸ್ಟಾಕ್ ಮಾರ್ಕೆಟು. ಓಕೆ, ಯಾಕಂದ್ರೆ ತುಂಬ ಜನ ಇನ್ವೆಸ್ಟ್ ಮಾಡಿರ್ತಾರೆ ಮತ್ತು ಒಂದೆರಡು ಜನ ಎಜುಕೇಟೆಡ್ ಆಗಿದ್ದಾರೆ. ಇದೆಲ್ಲ ಒಂದು ನೋಷನಲ್ ಲಾಸ್ ಅನ್ನೋದ್ರ ಬಗ್ಗೆ. ಬಟ್ ಆದರೂ ಕೆಲವೊಬ್ಬರಿಗೆ ಬೇಜಾರಾಗಿರುತ್ತೆ, ಬೇಜಾರಾಗಿ ಆಗುತ್ತೆ. ಸೊ ಅವ್ರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ? ನಾನು ಯಾವಾಗಲೂ ಹೇಳೋದಿಷ್ಟೇ, ಇವತ್ತು ಅಂತಲ್ಲ, ನೀವು ತೊಗೊಂಡಿರೋದು ನಿಮ್ಮ ಪೋರ್ಟ್ಫೋಲಿಯೋನ ಮತ್ತೊಮ್ಮೆ ಗಮನಿಸಿ ನೋಡಿ. ನೆಮ್ಮದಿಯಾಗಿ ಕೂತು ಒಮ್ಮೆ ನಿಮ್ಮ ಪೋರ್ಟ್ಫೋಲಿಯೋನ ಗಮನಿಸಿ ನೋಡಿ. ನೀವು ತೊಗೊಂಡಿರೋದು ಫಂಡಮೆಂಟಲ್ಸು, ಟೆಕ್ನಿಕಲ್ಸು ಸರಿಯಾಗಿದ್ದರೆ ಯೋಚನೆ ಮಾಡೋದು ಬೇಡ. ಇದ್ರ ಜೊತೆಗೆ ಇನ್ನೂ ಒಂದು ಅಂಶ ಸೇರಿಸ್ತೀನಿ, ಇನ್ನಷ್ಟು ಕುಸಿತ ಕಾಣಬಹುದೇ? ಖಂಡಿತ ಪ್ರಾಬಬಿಲಿಟಿ ಇಸ್ ದೇರ್, ಸಾಧ್ಯತೆಗಳಿದೆ. ಸ್ಟಾಕ್ ಮಾರ್ಕೆಟ್ ಇನ್ನಷ್ಟು ಕುಸಿತ ಕಾಣಬಹುದು. ಯಾಕಂದರೆ ಇದು ಅತಂತ್ರ ಸ್ಥಿತಿ. ಈ ಅತಂತ್ರ ಸ್ಥಿತಿಯಲ್ಲಿ ಇನ್ನಷ್ಟು ಕುಸಿಬೋದು. ಹಾಗಾಗಿ ನೀವು ಮಾಡಿರೋ ಹೂಡಿಕೆ, ಈಗ ಒಂದು ಅಂಶ ಹೇಳ್ಬಿಡ್ತೀನಿ ನೋಡಿ, ಇವತ್ತು ಬಹಳಷ್ಟು ಸಂಸ್ಥೆಗಳು 40%, 50% ಡಿಸ್ಕೌಂಟಲ್ಲಿ ಸಿಗ್ತಾ ಇದೆ. ಅಂದರೆ 100 ರೂಪಾಯಿ ಶೇರ್ ಬೆಲೆ ಇವತ್ತು 60 ರೂಪಾಯಿಗೆ, 50 ರೂಪಾಯಿಗೆಲ್ಲ ಸಿಗ್ತಾ ಇದೆ. ನೀವು ಆ ಸಂಸ್ಥೆ ತೆಗೆದು ನೋಡಿದ್ರೆ ಆ ಸಂಸ್ಥೆ ಲಾಸಲ್ಲಿ ನೋಡ್ತಾ ಇಲ್ಲ, ಆ ಸಂಸ್ಥೆ ಏನೂ ತಪ್ಪು ಮಾಡಿಲ್ಲ, ಆ ಸಂಸ್ಥೆ ಎಲ್ಲ ಸರಿಯಾಗಿ ನಡೀತಾ ಇದೆ. ಆದರೆ ಶೇರ್ ಮೇಲೆ ಮಾತ್ರ ಕುಸ್ತಿದೆ ಅಂತ ಪಾಯಿಂಟ್ ನೋಡಿ, ಎಷ್ಟು ಕರೆಕ್ಟ್ ಅಲ್ವಾ ಇದು? ಯಾಕೆ ಕುಸ್ತಿದೆ? ನಾನು ಅದನ್ನೇ ಹೇಳೋದು. ಅಂದ್ರೆ ಅವ್ರು ತಪ್ಪಿಲ್ಲ, ಸಂಸ್ಥೆ ತಪ್ಪಿಲ್ಲದೆ ಕುಸ್ತಿದೆ. ಇಲ್ಲ, ಏನಿಲ್ಲ, ನಾನು ಅದನ್ನೇ ಹೇಳೋದು. ಒಂದು ಉತ್ತಮವಾದ ಮಾವಿನ ಹಣ್ಣು 100 ರೂಪಾಯಿ kg ಸಿಗ್ತಾ ಇತ್ತು. ಅದೇ ಕ್ವಾಲಿಟಿ, ಇನ್ನೇನು ಸೆಕೆಂಡ್ ಕ್ವಾಲಿಟಿ ಇಲ್ಲ, ಏನಿಲ್ಲ, ಅದೇ ಕ್ವಾಲಿಟಿ ಮಾವಿನ ಹಣ್ಣು ಇವಾಗ 50 ರೂಪಾಯಿಗೆ ಸಿಗ್ತಾ ಇದೆ. ನೀವು ತಗೋತೀರೋ ತಗೊಳಲ್ವೋ? ಆದರೆ ಜನ ಮಾತ್ರ ತಗೋತಾ ಇಲ್ಲ. 1 kg 2 kg ತಗೋತೀವಿ. ಈಗ ಜನ ಏನು ಮಾಡ್ತಿದ್ದಾರೆ, ಜನ ತಗೋತಾ ಇಲ್ಲ. 50 ರೂಪಾಯಿಗೆ ಸಿಗ್ತಿದೆ ಅದೇ ಹಣ್ಣು ತಗೊಳಪ್ಪ ಅಂದ್ರೂ ತಗೋತಾ ಇಲ್ಲ. ಯಾಕೆಂದರೆ ಇನ್ನೂ ಬೆಲೆ ಬಿದ್ದೋಗ್ಬಿಡ್ಬೋದು ನಾವೊಂದು ಬಾಯಿದಲ್ಲಿ. ಇದು ತಪ್ಪು ಅಂತಲೂ ಹೇಳೋಕ್ಕಾಗಲ್ಲ ನಾನು. ಯಾಕೆಂದರೆ ಇದೊಂದು ವಿಚಿತ್ರವಾದ ಸನ್ನಿವೇಶದಲ್ಲಿ ನಾವಿದ್ದೀವಿ. ಏನು ಗೊತ್ತಾ, ಮಜಾ ನೋಡಿ ಗೌರೀಶ್ ಅವರೇ, ಏನಂದರೆ ಸಾಮಾನ್ಯವಾಗಿ ಷೇರು ಮಾರುಕಟ್ಟೆ ಕುಸಿತ ಕಂಡಾಗ ಚಿನ್ನ ಮತ್ತು ಬೆಳ್ಳಿ ಮೇಲೆ ಹೋಗಬೇಕು. ಯಾವಾಗ ಅನಿಶ್ಚಿತತೆ ಇರುತ್ತೆ. ಅನಿಶ್ಚಿತತೆ ಯಾವಾಗಿರುತ್ತೆ ಆವಾಗೆಲ್ಲ ನಾನು ಯಾವಾಗಲೂ ಹೇಳ್ತಿರ್ತೀನಿ, ನಿಮ್ಮ ಎದುರುಗಡೆನೂ 2-3 ಸತಿ ಹೇಳಿದ್ದೀನಿ, ದುರಿತ ಕಾಲದ ಡಾರ್ಲಿಂಗ್ ಅಂತ ನಾವು ಗೋಲ್ಡ್ನ ಕರಿತೀವಿ. ಗೋಲ್ಡು ಸಿಲ್ವರು ಮೇಲೆ ಹೋಗಬೇಕು, ಯುದ್ಧದ ವೇಳೆಯಲ್ಲಿ ಅವು ಮೇಲೆ ಹೋಗಬೇಕು. ಯಾಕಂದರೆ ಇನ್ವೆಸ್ಟರ್ಸು ಸ್ಟಾಕ್ ಮಾರ್ಕೆಟಲ್ಲಿ ದುಡ್ಡು ತೆಗೆದುಬಿಟ್ಟು ಚಿನ್ನದ ಮೇಲೆ ಬೆಳ್ಳಿ ಮೇಲೆ ಹೂಡ್ಬಿಡ್ತಾರೆ, ಮೆಟಲ್ಸ್ ಮೇಲೆ ಹಾಕ್ತಾರೆ. ಸೊ ಅದು ನಾರ್ಮಲಿ ಅದ್ಮೇಲೆ ಹೋಗುತ್ತೆ. ಆದರೆ ಇವತ್ತು ಪರಿಸ್ಥಿತಿ ಹೇಗಿದೆ ಅಂದರೆ, ಚಿನ್ನ ಬೆಳ್ಳಿನೂ ಕೆಳಗಡೆ ಬಿದ್ದಿದೆ, ಸ್ಟಾಕ್ ಮಾರ್ಕೆಟು ಕೆಳಗಡೆ ಬಿದ್ದಿದೆ, ರಿಯಲ್ ಎಸ್ಟೇಟಲ್ಲೂ ಜನಕ್ಕೆ ಇಂಟ್ರೆಸ್ಟ್ ಇಲ್ಲ, ಬ್ಯಾಂಕಲ್ಲಿ ಇಟ್ಟರೆ ಬಡ್ಡಿ ಸಿಕ್ಕೋದಿಲ್ಲ. ಈಗ ಏನು ಮಾಡಬೇಕು ಜನ? ಹಾಗಾದರೆ ಎಲ್ಲ ದಾರಿಗಳು ಬಂದಾದಂಗೆ. ಈಗ ಇನ್ವೆಸ್ಟ್ ಮಾಡಿದವ್ರಿಗೆ ಈಗ ಯಾವಾಗಲೂ ಹೇಳ್ತಿರ್ತೀನಿ, ದುಡ್ಡು ಬ್ಲಡ್ಡು ಸರ್ಕ್ಯುಲೇಷನಲ್ಲಿ ಇರಬೇಕು, ಎರಡೂ ರೊಟೇಷನಲ್ಲಿ ಇರಬೇಕು. ಬ್ಲಡ್ಡು 1 ಸೆಕೆಂಡ್ ನಿಂತ್ರೂ, ಮಿನಿ ಸೆಕೆಂಡ್ ನಿಂತ್ರೂ ಸ್ಟ್ರೋಕ್ ಆಗುತ್ತೆ, ಮೆದ್ಲು ಸತ್ತೋಗ್ತೀವಿ, ಏನು ಬೇಕಾದ್ರೂ ಆಗ್ಬೋದು. ದುಡ್ಡು ಹಾಗೆ ಸದಾ ಸೊಸೈಟಿಲಿ, ಒಂದು ಸಮಾಜದಲ್ಲಿ ಸರ್ಕ್ಯುಲೇಷನ್ ಇರಬೇಕು. 2 ಸರ್ಕ್ಯುಲೇಷನಲ್ಲಿ ಒಂಚೂರು ತೊಂದರೆ ಆದ್ರೂ ಒಂದು ಜೀವಹಾನಿ, ಇನ್ನೊಂದು ಒಟ್ಟಾರೆ ಸಮಾಜದ ಜೀವನೇ ತೆಗೆದುಬಿಡುತ್ತೆ. 2 ಇರಬೇಕು. ಇದು 2 ಆಗ್ತಾ ಇಲ್ಲ ಇವಾಗ. ಎಷ್ಟೋ ಜನ ಸ್ಟಾಕ್ ಮಾರ್ಕೆಟಲ್ಲಿ ಹಾಕಿರ್ತಾರೆ, ಎಲ್ಲಿ ರೊಟೇಷನ್ನೇ ಇಲ್ಲ.
ಈ ಕಳೆದ 14-16 ತಿಂಗಳಿಂದ ಯಾರಿಗೂ ಏನು ಹೇಳ್ಕೊಳ್ಳುವಂಥದ್ದು ರೊಟೇಷನಲ್ಲೇ ಇಲ್ಲ. ದುಡ್ಡು ಹಾಕಿದ ದುಡ್ಡುಗಳೆಲ್ಲ 1 ಕೋಟಿ ಹಾಕಿದ್ದು 50 ಲಕ್ಷಕ್ಕೆ 40 ಲಕ್ಷಕ್ಕೆ 60 ಲಕ್ಷಕ್ಕೆ ಬಂದು ಕೂತ್ಬಿಟ್ಟಿದೆ. ಎಲ್ಲರೂ ಪೋರ್ಟ್ಫೋಲಿಯೋನೂ ರೆಡ್ಡೇ ಇವತ್ತು ಅಲ್ವಾ. ಎಲ್ಲರದು ದುಡ್ಡು ಕೆಳಗಡೆ ಬಿದ್ದಿದೆ. ದುಡ್ಡು ರೊಟೇಷನಲ್ಲೇ ಇಲ್ಲ. ಸಮಾಜದಲ್ಲಿ ಹೆಂಗಾಗುತ್ತೆ? ಓಕೆ, ಅದು ಆಯಿತು ಅಲ್ವಾ. ಹೀಗೆ ಈ ಥರದೊಂದು ಸ್ಥಿತಿ. ಗೋಲ್ಡ್ ಹೋಗಲಿ, ಬೇರೆ ಕಡೆಯಿಂದ ತೆಗೆದು ಬಿಡೋಣಪ್ಪ, ಸ್ಟಾಕ್ ಮಾರ್ಕೆಟಿಂದ ತೆಗೆದು ಇಲ್ಲೆಲ್ಲಾರ ಇನ್ವೆಸ್ಟ್ ಮಾಡೋಣ ಅಂತಂದರೆ ನೀವು ನೋಡ್ದಂಗೆ ಗೋಲ್ಡು ಡಿಸೆಂಬರ್ ಜನವರಿಲಿ ಇದ್ದಿದ್ದಕ್ಕೂ ಇವತ್ತಿಗೂ 40% ಬಿದ್ದಿದೆ. ಓಕೆ, ಡಿಸೆಂಬರ್ 15, 2025 ಹೂಡಿಕೆ ಮಾಡಿದ್ದಿದ್ರೆ ನೀವು ಜನವರಿ ಎಂಡ್ ಒಳಗಡೆ ಮಾರ್ಕೊಂಡು ಬಂದಿದ್ದಿದ್ರೆ ನೀವೊಂದು 25ರಿಂದ 30-40% ಲಾಭ ಮಾಡ್ಕೊಂಡು ಈಚೆ ಕಡೆ ಬಂದಿರ್ತಿದ್ರಿ. ನೀವು ಜನವರಿಲಿ ಯಾರ್ಯಾರು ಮಾರಲಿಲ್ಲ, ಇನ್ನೂ ಮೇಲೋಗುತ್ತೆ, ಅಲ್ಲ 18,000 ತಟ್ಟುತ್ತೆ, ಇಷ್ಟು ತಟ್ಟುತ್ತೆ ಅಂತ ಅಂದ್ಕೊಂಡು ಕೂತವ್ರ ಕತೆ ಎಲ್ಲ ಇವತ್ತೇನಾಗಿದೆ, ತಿರ್ಗಾ 40-42% ಲಾಸಲ್ಲಿದೆ. ನಿನ್ನೆ ಇವತ್ತು ಏನೋ ಒಂಚೂರು ರಿಕವರಿ ಆಗಿರಬೇಕು, ಚಿನ್ನ ಮತ್ತು ಬೆಳ್ಳಿ ಒಂಚೂರು ರಿಕವರಿ ಆಗಿರಬೇಕು, ಇಲ್ಲ ಅಂತ ಹೇಳ್ತಿಲ್ಲ. ನಾನು ಮಾತು ಹೇಳಿದೆ. ನಾನು ಗೊತ್ತಾಯ್ತು. ಈಗ ಏನಾಗುತ್ತೆ, ಅದು ಅರ್ಥ ಏನು? ಇದು ನಾವು ಚಿಕ್ಕ ಹುಡುಗರಲ್ಲಿ ಒಂದು ನೋಡ್ತಿದ್ವಿ, ಕಪ್ಪೆ ಮದುವೆ ಅಂತೇನೋ ಹೇಳ್ತಿದ್ವಿ. ಮಳೆನೂ ಬರ್ತಾ ಇರೋದು, ಬಿಸಿಲು ಇರೋದು, ನಾವು ನರಿ ಮದುವೆ ಅಂತಿದ್ವಿ. ಆ ಥರ ಏನೋ ಒಂಥರ ವಿಚಿತ್ರವಾದ ಸನ್ನಿವೇಶ. ಇದು ಜಾಸ್ತಿ ದಿನ ಇರೋದಿಲ್ಲ. ಇದನ್ನೇ ನಾನು ಹೇಳಕ್ಕೋದೆ, ಏನು ಮಾಡಬೇಕು ಅಂತಲ್ಲ, ಅದಕ್ಕೆ ನಾನು ಪೂರಕವಾಗಿ ಇದನ್ನು ಹೇಳಕ್ಕೋದೆ. ನೀವು ಈ ಸಿಚುವೇಶನ್ನ ಗಮನಿಸಿದ್ದೀರಾ? ಇಲ್ಲ ಮಳೆ ಜಾಸ್ತಿ ಆಗುತ್ತೆ, ಬಿಸಿಲು ನಿಂತೋಗ್ಬಿಡುತ್ತೆ, ಇಲ್ಲ ಬಿಸಿಲು ಹಂಗೆ ಉಳ್ಕೊಳ್ಳುತ್ತೆ, ಮಳೆ ನಿಂತೋಗುತ್ತೆ. ಹೌದಾ? ಎರಡೂ ಬರೋ ಸಾಧ್ಯತೆ ಎಷ್ಟೋ ಒಂದಷ್ಟು ನಿಮಿಷ ಇರೋದು. ಇದು ಹಾಗೆ ಒಂದಷ್ಟು ತಿಂಗಳುಗಳ ಕಾಲ ಇದು ಈ ಒಂದು ನೋವು ಇದ್ದೇ ಇರುತ್ತೆ. ಅಲ್ಲಿ ಒಂದು 10 ನಿಮಿಷ 15 ನಿಮಿಷ ಮಳೆನೂ ಬರ್ತಾ ಇರುತ್ತೆ, ಬಿಸಿಲು ಇತ್ತು, ಹಂಗೆ ನೋಡಿದ್ದೀವಿ ನಾವು. 5-10 ಮಿನಿಟ್ಸ್ ಬರೋದು, ಆಮೇಲೆ 1/2 ಫೀಟ್ ನಿಂತೋಗ್ಬಿಡೋದು. ಇಲ್ಲ ಬಿಸಿಲು ಜೋರಾಗಿರುತ್ತೆ, ಮಳೆ ಜೋರಾಗಿ ಬಂದರೆ ಬಿಸಿಲು ಮುಚ್ಚೋಗೋದು. ಎರಡೂ ಇರೋ ಸಾಧ್ಯತೆಗಳು ಕಡಿಮೆ. ಹಾಗೆ ಇದು ಕೂಡ ಈಗಾದಾಗ ನಿಧಾನವಾಗಿ ಗೋಲ್ಡು ಮತ್ತು ಸಿಲ್ವರು ಮೇಲೋಗುತ್ತೆ. ಲಾಂಗ್ ಟರ್ಮಲ್ಲಿ ಒಂದಷ್ಟು ದಿನ ಬೇಕು, ಆವಾಗ ಸ್ಟಾಕ್ ಮಾರ್ಕೆಟು ಮೇಲೆ ಹೋಗುತ್ತೆ. ಫಂಡಮೆಂಟಲ್ಸ್ ಕರೆಕ್ಟ್ ಆಗಿದ್ದರೆ ಯಾರು ಪ್ಯಾನಿಕ್ ಆಗೋ ಅವಶ್ಯಕತೆ ಇಲ್ಲ. ಈಗ ಫಂಡಮೆಂಟಲ್ ಚೆನ್ನಾಗಿದ್ದರೆ ನೀವು ಅದನ್ನು ಉಳಿಸ್ಕೊಳ್ಳಿ ಅಥವಾ ತೊಗೊಳ್ಳಿ ಅಂತ ಹೇಳಿದ್ರಲ್ಲ ನೀವು. ಅದೇ ಥರ ಈಗ ಗೋಲ್ಡ್ ಮತ್ತು ಸಿಲ್ವರ್ ಕೂಡ ಇನ್ವೆಸ್ಟ್ ಮಾಡ್ಬೇಕನ್ನೋರಿಗೂ ಕೂಡ ಸರಿಯಾದ ಸಮಯನ ಇದು? ಹೌದು, ಇವಾಗ ಬಿದ್ದಿದೆ, ತಿರ್ಗಾ ತೊಗೋಬೋದು, ಏನು ತೊಂದರೆ ಏನಿಲ್ಲ, ಮೇಲೆ ಹೋಗುತ್ತೆ. ನಾನು ಅದನ್ನೇ ಹೇಳಕ್ಕೆ ಹೋದೆ, ಯಾತಕ್ಕೆ ಇವಾಗ ಈ ರೀತಿ ಆಗ್ತಿದೆ ಅಂತಂದರೆ, ಇಲ್ಲಿ ಆಗಿರೋದು ಸಮಸ್ಯೆ ಆಗಿರೋದು ನಮಗೆ ಎನರ್ಜಿ, ಆಯಿಲ್ ಆ್ಯಂಡ್ ಗ್ಯಾಸ್, ಅದಕ್ಕೆ ಸಮಸ್ಯೆ ಆಗ್ತಿದೆ. ಯಾಕಂದರೆ ಆ ಮಿಡಲ್ ಈಸ್ಟಿಗೆ ಹೊಡೆದಿರೋದ್ರಿಂದ ಆಯಿಲ್ ಆ್ಯಂಡ್ ಗ್ಯಾಸು. ಇಲ್ಲಿ ಏನಾಗಿದೆ, ಈಗ ಒಂದಷ್ಟು ಜನ ಬಹಳ ಈ ಜಗತ್ತಿನ ವಿತ್ತ ಜಗತ್ತಿನ ರೂಪುರೇಷೆಯನ್ನು ಬದಲಾಯಿಸುವಷ್ಟು ಶಕ್ತಿಯುಳ್ಳ ಹಣವಂತರು ಏನು ಮಾಡ್ತಾರೆ, ಈ ಸಿಚುವೇಶನ್ನು ಒಂದು 20-30% ಬಿಗಡಾಯಿಸಿದೆ ಸತ್ಯ. ಇನ್ನು 70% ಇವ್ರು ಮಾಡೋವಂಥದ್ದು ಬಿಗಡಾಯಿಸೋ ಥರ ಮಾಡ್ತಾರೆ. ಏನು ಅಂತಂದರೆ ಎಲ್ಲ ಆಯಿಲ್ ಆ್ಯಂಡ್ ಗ್ಯಾಸ್ ಮೇಲೆ ಬೆಟ್ ಮಾಡ್ತಾರೆ, ಬೇಕು ಅಂತಲೇ ಸೃಷ್ಟಿಸ್ತಾರೆ. ಅವ್ರಿಗೆ ಈ ಯುದ್ಧ ಮುಗಿದೋಗೋದು ಬೇಕಿಲ್ಲ. ಎಲ್ಲಿ ತನಕ ಈ ಅಭಾವ ಸೃಷ್ಟಿಯಾಗಿರುತ್ತೆ ಆಗ ನಿಮಗೆ ಕ್ರೂಡ್ ಆಯಿಲ್ ಪ್ರೈಸು ಮೇಲೋಗ್ತಾ ಇರುತ್ತೆ. ಸೊ ಅವ್ರೇನು ಮಾಡ್ತಾರೆ, ದುಡ್ಡಲ್ಲಿ ಇನ್ವೆಸ್ಟ್ ಮಾಡಿರ್ತಾರೆ. $60-80 ಒಂದು ಬ್ಯಾರಲ್ ತೊಗೊಂಡಿರ್ತಾರೆ. ಅದು 120-130 ಹೋದಾಗ ಅದನ್ನು ಕೋಟ್ಯಾಂತರ ಬ್ಯಾಲರ್ಗಳಲ್ಲಿ ಇಂಟು 40 ಮಾಡಿ ನಿಮಗೆ ಅದು ಎಷ್ಟು ಸಾವಿರಾರು ಕೋಟಿ ಲಾಭ ಮಾಡ್ಕೋತಾರೆ ಅವರು. ಜಸ್ಟ್ 2 ತಿಂಗಳು 3 ತಿಂಗಳು ಇದನ್ನು ಹಿಂಗೆ ಮಾಡಿದ್ರೆ ಸಾಕು. ಅಷ್ಟರಲ್ಲಿ ಅವರು ನಾವು ಇಮ್ಯಾಜಿನ್ನೂ ಮಾಡ್ಕೊಳಕ್ಕಾಗಲ್ಲ. ಏನು ನಾವೊಂದು 1,500 ಜನ್ಮ ಎತ್ತರೂ ಅಷ್ಟು ದುಡ್ಡನ್ನು ನಾವು ನೋಡೋಕ್ಕೆ ಸಾಧ್ಯ ಇಲ್ಲ. ಅಷ್ಟು ದುಡ್ಡನ್ನು ಅವರು ಒಬ್ಬೊಬ್ಬರು ಮಾಡ್ಕೊಂಡ್ಬಿಡ್ತಾರೆ. ಓಕೆ, ಒಬ್ಬ ವ್ಯಕ್ತಿ ಅಲ್ಲ, ಇಡೀ ದೇಶ, ಎಷ್ಟೋ ಸಣ್ಣ ಪುಟ್ಟ ದೇಶಗಳು ಇನ್ನು 1500 ವರ್ಷದಲ್ಲಿ ಮಾಡೋಕ್ಕಾಗದ ದುಡ್ಡನ್ನು ಅವರು ಒಂದು ಈ ಥರದ್ದು ಒಂದು ಡೀಲ್ಗಳಲ್ಲಿ ಮಾಡ್ಕೊಂಡ್ಬಿಡ್ತಾರೆ. ಓಕೆ ಓಕೆ. ಸೊ ಅಷ್ಟು ದೊಡ್ಡ ಮಟ್ಟದ ಗೇಮು, ಅರ್ಥ ಆಯ್ತಾ? ಓಕೆ. ಹೀಗಾಗಿ ಯಾತಕ್ಕೆ ಇವಾಗ ನೋಡಿ, ನಾನು ಮಳೆನೂ ಬರ್ತಿದೆ ಬಿಸಿಲು ಇದೆ ಅನ್ನಲ್ಲ, ಈ ಸೃಷ್ಟಿತ ಇದು ಏನಂತಂದರೆ, ಗೋಲ್ಡ್ ಆ್ಯಂಡ್ ಸಿಲ್ವರ್ ಈಸ್ ಆಲ್ಸೋ ಗೋಯಿಂಗ್ ಡೌನ್, ಸ್ಟಾಕ್ ಮಾರ್ಕೆಟ್ ಈಸ್ ಆಲ್ಸೋ ಗೋಯಿಂಗ್ ಡೌನ್. ಯಾಕೆ ಹಿಂಗಾಗ್ತಿದೆ ಅಂದರೆ, ಆಯಿಲ್ ಆ್ಯಂಡ್ ಗ್ಯಾಸ್ ಇದೆಯಲ್ಲ ಅದ್ರ ಮೇಲೆ ಬೆಟ್ ಮಾಡ್ತಾ ಇದ್ದಾರೆ ಜನ, ಸ್ಪೆಕ್ಯುಲೇಟ್ ಮಾಡ್ತಾ ಇದ್ದಾರೆ. ದೇ ಸ್ಟಾರ್ಟ್ ಸ್ಪೆಕ್ಯುಲೇಟಿಂಗ್ ಆನ್ ಆಯಿಲ್ ಆ್ಯಂಡ್ ಗ್ಯಾಸ್. ಎಫೆಕ್ಟ್ ಆಗಿದೆಯಾ? ಆಗಿದೆ. 100 ಲೀಟ್ರ್ ಹೋಗೋ ಕಡೆ 20 ಲೀಟ್ರ್ ಹಿಡಿದಾಗಿದೆ, ಇನ್ನು 80 ಲೀಟ್ರ್ ಹೋಗ್ತಾನೆ ಇದೆ, ಏನು ತೊಂದರೆ ಆಗಿಲ್ಲ. ಇವ್ರೇನು ಮಾಡ್ತಾರೆ, ಆ 80 ಲೀಟ್ರನ್ನ ಹಿಡಿತಾರೆ ಬೇಕು ಅಂತಾನೆ. ಇದನ್ನು ನಾವು ಇಲ್ಲೂ ನೋಡಿದ್ದೀವಿ. ಇತ್ತೀಚಿನ ದಿನಗಳ 2014ರಿಂದ ಈಚೆಗೆ ಈ ಥರದ್ದು ಆಗ್ತಾ ಇಲ್ಲ. ಇದಕ್ಕೆ ಮುಂಚೆ ಎಲ್ಲ ನೀವು ನೋಡ್ಬೋದಾಗಿತ್ತು. ಭಾರತದಲ್ಲೂ ಸಕ್ಕರೆ ಬೆಲೆ ಹೆಂಗೆ ಹೆಚ್ಚು ಕಡಿಮೆ ಆಗೋದು, ಅಕ್ಕಿ ಗೋಧಿ ಬೆಲೆಗಳು ಹೆಚ್ಚು ಕಡಿಮೆ ಆಗ್ಬಿಡೋದು, ಈರುಳ್ಳಿ ಬೆಲೆ ಇದ್ದಕ್ಕಿದ್ದಂಗೆ $150 ಆಗ್ಬಿಡೋದು. ಯಾಕೆಂದರೆ ತಗೊಂಡು ಎಲ್ಲೋ ಒಂದು ಕಡೆ ಗೋಡಾಮಲ್ಲಿ ಇಟ್ಬಿಡ್ತಾರೆ ಅವರು. ಗೋಡೌನಲ್ಲಿ ಇಟ್ಬಿಟ್ಟಿರ್ತಾರೆ, ಸಾವಿರಾರು ಟನ್ಗಳನ್ನ ಹಿಡಿದಿಡ್ತಾರೆ. ಸೃಷ್ಟಿತ ಕೊರತೆ ಅಂದರೆ ಡಿಫಿಷಿಯನ್ಸಿ, ಕೊರತೆ. ಆ ಕೊರತೆನ ಸೃಷ್ಟಿಸ್ತಾರೆ, ಇಲ್ಲದ ಕೊರತೆನ ಸೃಷ್ಟಿಸ್ತಾರೆ. ಹಾಗಾಗಿ ಎವ್ರಿಬಡಿ ಈಸ್ ಬೆಟ್ಟಿಂಗ್ ಅಂತ ದೊಡ್ಡ ಸಾಹುಕಾರರು, ಲಂಡನ್ನಲ್ಲಿ ಕೂತಿರುವಂಥ ಸಾಹುಕಾರರು ಇವತ್ತು ಅದ್ರ ಮೇಲೆ ಬೆಟ್ ಮಾಡ್ತಾ ಇದ್ದಾರೆ. ಯಾವುದ್ರ ಮೇಲೆ? ಆಯಿಲ್ ಆ್ಯಂಡ್ ಗ್ಯಾಸ್ ಮೇಲೆ. ಹಾಗಾಗಿ ಈ ರೀತಿಯ ಒಂದು ಸಂಕ್ಲಿಷ್ಟಗಳು ಇವತ್ತು ಎದುರಾಗಿದೆ. ಸೊ ನೋಡಿ, ಅಂದರೆ ದೊಡ್ಡವರ ಆಟಗಳು ಕೆಲವೊಂದ್ಸಲ ನಾವು ಹೇಗೆ ದಾಳಗಳಾಗ್ತೀವಿ. ಹೌದೌದು, ಲಾಭಕ್ಕೋಸ್ಕರ. ಖಂಡಿತ.
ಸೊ ಆಮೇಲೆ ನಮಗೇನು ಸೇ ಇರಲ್ಲ, ನಮ್ಗೇನಂದ್ರೆ ಮಳೆ ಬಿಸಿಲು ಬಂದ ಹೇಗೆ ಸುಮ್ಮನೆ ಕೂತ್ಕೋಬೇಕು, ಕೆಲವೊಂದು ಸಲ ನಾವು ಸುಮ್ಮನೆ ಕೂತ್ಕೊಳ್ಳೋದು ಏನು ಮಾಡೋದು ಅಷ್ಟೇ ಮಾಡಬೇಕಾಗತ್ತೆ. ಸರ್ ಕೊನೆಯದಾಗಿ ಒಂದು ಪ್ರಶ್ನೆ ಕೇಳಬೇಕು ಅಂದ್ಕೊಂಡೆ, ಈ ಅಮೆರಿಕ ತನ್ನ ನೆಲೆಗಳನ್ನ ಏನು ಗಲ್ಫ್ ಕಂಟ್ರಿಗಳಲ್ಲಿ ಮಾಡಿ ಅಲ್ಲಿಂದ ದಾಳಿ ಮಾಡುವಂಥದ್ದು ಮಾಡ್ತಾ ಇತ್ತು, ಅಥವಾ ಆ ನೆಲೆಗಳ ಮೇಲೆ ಇರಾನ್ ದಾಳಿ ಮಾಡ್ತಾ ಇತ್ತು, ಇದು ಹೇಗೆ ಅಲ್ಲಿನ ಒಂದು ರಾಜಕೀಯನ, ಅಲ್ಲಿನ ಒಂದು ಜಿಯೋ ಪಾಲಿಟಿಕ್ಸ್ನ ಬದಲಾಯಿಸುತ್ತೆ? ಅಲ್ಲ ನೋಡಿ, ನಾನು ಅದನ್ನೇ ಹೇಳಿದೆ ಇವಾಗ ಸ್ಟಾರ್ಟಿಂಗಲ್ಲಿ ಒಂದು ಹೇಳಿದೆ, ಆ ರೀಜನಲ್ಲೆಲ್ಲ ಅತ್ಯಂತ ಪ್ರಬಲವಾಗಿದ್ದು ಇರಾನ್ ಮೇಲೆ ನೇರ ದಾಳಿ ಮಾಡಿಬಿಟ್ರು. ಆಯಿತಾ, ನೇರ ದಾಳಿ ಮಾಡಿ ಅದನ್ನು ಆಲ್ರೆಡಿ ಗಾಜೆಗೊಳಿಸ್ತಾ ಇದ್ದಾರೆ. ಈಗ ಇವರೇನು ಮಾಡಿದ್ರು, ಅಮೇರಿಕ ಬಹಳ ದೂರ ಇದೆ, ನೀವು ಡಿಸ್ಟೆನ್ಸ್ ಮೂಲಕ ನೋಡೋದಕ್ಕಾದರೆ ಇರಾನು ನೇರವಾಗಿ ಹೋಗಿ ಅಮೇರಿಕ ಮೇಲೆ ದಾಳಿ ಮಾಡೋಕ್ಕಾಗೋದಿಲ್ಲ. ಹೌದು. ಅದಕ್ಕೆ ಅದೇನು ಮಾಡ್ತು, ನೀವು ಅದನ್ನು ಹತ್ರದಿಂದ ನೋಡಿದ್ರೆ ಕತಾರ್ ಇರ್ಬೋದು, ಓಮಾನ್ ಇರ್ಬೋದು, ಬಹರೇನ್ ಇರ್ಬೋದು, ಅಥವಾ UAE ಇರ್ಬೋದು, ಈ ಯಾವ ದೇಶಗಳು ಇರಾನ್ ಮೇಲೆ ದಾಳಿ ಮಾಡೇ ಇಲ್ಲ ಅಲ್ವಾ. ಆದರೆ ಇರಾನು ಇವೆಲ್ಲ ದೇಶಗಳ ಮೇಲೂ ಬಾಂಬ್ ಹಾಕೊಂಡ್ಬಂದ್ಬಿಡ್ತು. ಯಾಕೆಂದರೆ ಇವೆಲ್ಲ ಅಮೇರಿಕದ ಮಿತ್ರ ರಾಷ್ಟ್ರಗಳು. ಹಾಗಾಗಿ ಅದಕ್ಕೆ ಚೆನ್ನಾಗಿ ಗೊತ್ತಿದೆ, ನಾನು ಅಮೇರಿಕಾಗೆ ನೇರವಾಗಿ ಅಷ್ಟು ದೂರ ಹೋಗಿ ಹೊಡೆಯೋಕ್ಕಾಗಲ್ಲ, ಇಲ್ಲಿ ಹೊಡೆಯೋಣ ಅಂತ. ಇಲ್ಲಿಯ ರಾಜಕೀಯ ಯಾವ ರೀತಿ ಬದಲಾಗುತ್ತೆ ಅಂದರೆ, ಮುಖ್ಯವಾಗಿ UAE ತಗೊಳ್ಳಿ, ಅದರಲ್ಲೂ ನೀವು ದುಬೈನ ತಗೊಳ್ಳಿ. ದುಬೈನ ಈ ಕಳೆದ 10-15 ವರ್ಷದಿಂದ ಯಾವ ರೀತಿ ಬಿಂಬಿಸ್ಕೊಂಡು ಬಂದರು ಅಂದರೆ, ಇಟ್ಸ್ ಅ ಸೇಫ್ ಹೆವನ್. ಇಷ್ಟೊಂದು ಸುರಕ್ಷಿತವಾದ ಜಾಗ ಭೂಮಿ ಮೇಲೆ ಯಾವುದೂ ಇಲ್ಲ ಹೂಡಿಕೆಗೆ, ಬದುಕಕ್ಕೆ ಕೂಡ. ಆಮೇಲೆ ಇದು ಟ್ಯಾಕ್ಸ್ ಹೆವನ್, ನಿಮ್ಗೆ ಇಲ್ಲಿ ಮನೆ ತೊಗೊಳ್ಳಿ, ನಿಮಗೆ ಕ್ಯಾಪಿಟಲ್ ಗೇನ್ ಇಲ್ಲ, ಇನ್ಕಮ್ ಟ್ಯಾಕ್ಸ್ ಇಲ್ಲ, ಈ ರೀತಿಯ ಹೇಳಿ ನೀವು ನಂಬೋದಿಲ್ಲ, ಜಗತ್ತಿನ ಎಲ್ಲ ಕಡೆಗಳಿಂದ ಸಾಹುಕಾರರು ಬಂದು ಅಲ್ಲಿ ನೆಲೆಸ್ತಾ ಇದ್ರು. ನಿಮಗೆ ಗೊತ್ತಿರಲಿ, ಇತ್ತೀಚೆಗಷ್ಟೇ ನಮ್ಮ ಲಕ್ಷ್ಮೀ ಮಿತ್ತಲ್ಲು, ಇಂಗ್ಲೆಂಡ್ನಲ್ಲಿರುವಂಥ ಲಕ್ಷ್ಮೀ ಮಿತ್ತಲ್ಲು, ಅವರು ಕೂಡ ದುಬೈಗೆ ಬಂದು ನೆಲೆಸಿದ್ರು. ಹೀಗೆ ದುಬೈ ಜಗತ್ತಿನಾದ್ಯಂತ ಎಲ್ಲ ಸಾಹುಕಾರರಿಗೆ ಮನೆಯಾಗಿತ್ತು. ಇವತ್ತೇನಾಯಿತು, ಈ ಒಂದು ಕಾರಣದಿಂದ ಬಹಳಷ್ಟು ಜನ, ಎಸ್ಪೆಷಲಿ ದ ವೆಸ್ಟರ್ನರ್ಸ್, ನಾವು ಬಿಳಿಯರು ಅಂತ ನಾವು ಏನು ಹೇಳ್ತೀವಿ, ಅವರು ಬಹಳಷ್ಟು ಜನ ಏನು ಮಾಡ್ತಿದ್ದಾರೆ, ₹100 ಮೌಲ್ಯದ ತಮ್ಮ ಮನೇನ ₹75, ₹80, ₹60 ಎಷ್ಟು ಸಿಕ್ಕಿದ್ರಷ್ಟು ಅಷ್ಟಕ್ಕೆ ಮಾರಿ ಮತ್ತೆ ಅವರು ತಮ್ಮ ದೇಶಗಳಿಗೆ ಹೋಗುವಂಥ ಈಗಾಗಲೇ ಒಂದಷ್ಟು ವಿಚಾರಗಳನ್ನ ನಾವು ಕೇಳ್ತಿದ್ದೀವಿ, ಅದಾಗಲೇ ಆಗ್ತಾ ಇದೆ. ಸೊ ಇದನ್ನು ನೀವು ನೋಡಿದ್ರೆ, ಇದು ಈಗ 15-20 ವರ್ಷ ಏನು ಅವ್ರು ಕಟ್ಕೊಂಡಿದ್ರು, ಈ ರೀತಿಯ ಒಂದು ಬದುಕನ್ನು ಕಟ್ಟಿದ್ರು, ಅದು ಡಿಸ್ಟೆಬಿಲೈಸ್ ಆಗೋಯ್ತು. ಮತ್ತೆ ನಂಬಿಕೆ ಬಂದು ಇದೆಲ್ಲ ನಿಂತು ಮತ್ತೆ ಅವರು ಆ ಮಟ್ಟಕ್ಕೆ ಬರೋ ಅಷ್ಟೊತ್ತಿಗೆ ತಿರುಗಿ ಇನ್ನೊಂದು 5-10 ವರ್ಷ ಬೇಕಾಗುತ್ತೆ. ಸೊ ಅಪನಂಬಿಕೆ, ನಾನು ಯಾವಾಗಲೂ ಹೇಳ್ತೀನಿ, ಕುಂಬಾರನಿಗೆ ವರುಷ, ದೊಣ್ಣೆಗೆ ನಿಮಿಷ ಅಂತ. ಅದು ಹೊಡೆದಾಕೋದು ನಿಮಿಷದ ಕೆಲಸ. ಈಗ ಅದಾಗಿರೋದು ಹಾಗೆ. ಆ ರೀಜನ್ ಮೇಲೆ ಇದ್ದ ನಂಬಿಕೆ ಯಾವುದು, ದುಬೈ ಅಲ್ಲೆಲ್ಲ ಬಂದು ಹೂಡಿಕೆಗೆ ಚೆನ್ನಾಗಿದೆ ಅಂಥೇಳಿ, ಫಾರ್ ದಟ್ ಮ್ಯಾಟರ್ ಇದು ಕೂಡ ಕತಾರ್ ಕೂಡ ಏನೂ ಇಲ್ಲದ ಕತಾರು ಇವತ್ತು ಯಾವ ಮಟ್ಟಕ್ಕೆ ಬೆಳೆದು ನಿಂತಿದೆ ನೋಡಿ. ಸೌದಿ ಅರೇಬಿಯಾ, ದುಬೈನ ಮೀರಿಸೋ ಮಟ್ಟಕ್ಕೆ ಕತಾರು ಬೆಳೆದು ನಿಂತಿದೆ. ಅಷ್ಟೊಂದು ಚೆನ್ನಾಗಿ ಬೆಳೆದಂಥ ಈ ಒಂದು ಆರ್ಥಿಕತೆಗಳಿದೆಯಲ್ಲ, ಈ ಆರ್ಥಿಕತೆಗಳಿಗೆಲ್ಲ ಸೆಟ್ ಬ್ಯಾಕ್ ಆಗುತ್ತಾ? ಖಂಡಿತ ಆಗುತ್ತೆ. ನೀವು ಇದನ್ನು ನೋಡೋಕೆ ಹೋಯ್ತು ಅಂತಂದರೆ, ದುಬೈನ, ಎಸ್ಪೆಷಲಿ UAE, ದುಬೈ, ಈ ದೇಶನ ಜಗತ್ತಿನ AI ಹಬ್ಬು ಸೆಂಟರು, ಡೇಟಾ ಸೆಂಟರ್ಸು, ಅವುಗಳನ್ನೆಲ್ಲ ಮಾಡಬೇಕು ಅನ್ನೋ ರೀತಿಯಲ್ಲಿ, ಬೆಳೆಸಬೇಕು ಅನ್ನೋ ರೀತಿಯಲ್ಲಿ ಹೂಡಿಕೆಗಳು ಅದು ಇದು ಎಲ್ಲ ಆಗ್ತಾಯಿತ್ತು. ನೀವು ನೋಡ್ಬೋದು, ಈಗ ಗೂಗಲ್ ಡೇಟಾ ಸೆಂಟರ್ ಇದೆ ದುಬೈಲಿ. ಗೂಗಲ್ ಡೇಟಾ ಸೆಂಟರ್ ಮೇಲೆ ನಿನ್ನೆ ಬಾಂಬ್ ದಾಳಿ ಮಾಡಿಬಿಟ್ಟಿದೆ ಯಾರು, ಇರಾನು. ಅವ್ರಿಗೆ ಗೊತ್ತಿದೆ, ಎಲ್ಲಿ ನೋವು ಪೆಟ್ಟು ಕೊಟ್ಟರೆ ಹೂಡಿಕೆದಾರನ ನಂಬಿಕೆ ಕದಡುತ್ತೆ ಅನ್ನೋದು ಗೊತ್ತಿದೆ. ಇವರು ಮಾಡ್ತಿರೋದು ಅಷ್ಟೇ. ಅವ್ರಿನ್ನೇನು ದೊಡ್ಡ, ನಾನು ಹೇಳೋದಲ್ಲ, ಕಾಸ್ಟ್ ಟು ಇರಾನ್ ಈಸ್ ವೆರಿ ಲೆಸ್. ಅವ್ರೇನು ಮಾಡ್ತಾರೆ, ಸುಮ್ಮನೆ ಒಂದು ಡ್ರೋನೋ ಇನ್ನೊಂದು ತೊಗೊಂಡು ಹೋಗ್ತಾರೆ. ಆ ಭಯ ಸೃಷ್ಟಿ ಮಾಡ್ತಾರಲ್ಲ, ಆ ಸೃಷ್ಟಿ ಮಾಡಿದ ಭಯ, ಆ ರಿಕವರಿ ಇದೆಯಲ್ಲ, ಇಟ್ಸ್ ನಾಟ್ ಈಸಿ. ಅವರೆಲ್ಲ ದೇಶಗಳು ಹೋಗಿ ಅಮೆರಿಕದ ಮೇಲೆ ಪ್ರೆಷರ್ ಹಾಕಬೇಕು ಅಂತ ಪ್ರೆಷರ್ ಹಾಕ್ತಾರೆ. ಮತ್ತು ನೇರ, ಅದಕ್ಕೆ ಹೇಳಿದ್ದು, ಮೋಸ್ಟ್ ಪ್ರಾಬಬ್ಲಿ ಅಮೇರಿಕಾ ನೇರವಾಗಿ ಮತ್ತೆ ಇನ್ನಷ್ಟು ದಾಳಿ ಇರಾನ್ ಮೇಲೆ ಆಗೋ ಸಾಧ್ಯತೆಗಳು ಎಲ್ಲ ಇದೆ. ಹಾಗೇನಾದರೆ ಸಪ್ಲೈ ಚೈನು ಖಂಡಿತ ಇನ್ನಷ್ಟು ಹದಗೆಡುತ್ತೆ. ಸಪ್ಲೈ ಚೈನ್ ಹದಗೆಟ್ರೆ ಅದು ಭಾರತಕ್ಕೂ ಡೆಫಿನೆಟ್ಲಿ, ಬರೀ ಆಯಿಲ್ ಆ್ಯಂಡ್ ಗ್ಯಾಸ್ ಒಂದೇ ಅಂತಲ್ಲ, ಬೇರೆ ಬೇರೆ ಬರೋ ಪದಾರ್ಥಗಳು ಎಲ್ಲ ಶಿಪ್ಮೆಂಟ್ಸ್ ಎಲ್ಲ ಥ್ರೂ ಅದೇ ರೂಟಲ್ಲೇ ಬರಬೇಕು. ಹಾಗಾದಾಗ ನಾವು ಬೇರೆ ರೂಟ್ ತೊಗೋತೀವ ಗೊತ್ತಿಲ್ಲ. ತೊಗೊಂಡ್ರೆ ಅವಾಗ ಕಾಸ್ಟ್ ಹೆಚ್ಚಾಗುತ್ತಾ? ಖಂಡಿತ ಹೆಚ್ಚಾಗುತ್ತೆ. ಕ್ಯಾರಿಯಿಂಗ್ ಕಾಸ್ಟ್ ಜಾಸ್ತಿ ಆಗುತ್ತೆ, ಟ್ರಾನ್ಸ್ಪೋರ್ಟೇಷನ್ ಜಾಸ್ತಿ ಆಗುತ್ತೆ. ಸೊ ಅದ್ರ ಸಾಧ್ಯತೆಗಳು ಏನಾಗುತ್ತೆ, ಅದು ಬಂದ ನಂತರನೇ ಕೂತ್ಕೊಂಡು ನೋಡ್ತಾ ಹೋಗಬೇಕಾಗುತ್ತೆ ಏನು ಅಂತೇಳಿ.